ಕಾಮರಾಯ ಕಲ್ಲವರ ಮಗಳು ಕಾಮಾಬಾಯಿ ಬೀರಮುತ್ಯನ ಮಡದಿ ನೋಡ. ಬಸವಂಡಿ ನರಹಟ್ಟಿ ಮಾದಪ್ಪ ಲಕ್ಷ್ಮಿಯವರ ಮಗಳು ಕೋಮಾಯಿ ಕಣ್ಣಮುತ್ಯನ ಮಡದಿ ನೋಡ. ಏನ್ರಿ? ಹಾವಿನಾಳ ಹೊನ್ನ ಬನ್ನೆ ಹೂವಪ್ಪ ಕಮಲಾದೇವಿಯವರ ಮಗಳು ಸೋಮಾಲಿ ಸೋಮರಾಯನ ಮಡದಿ ನೋಡ. ಧರ್ಮಾತ್ಮರ ಗುರುಸ್ವಾಮಿ ನೋಡ ನಮ್ಮ ನಿರ್ವೈಲ ಬೀರಲಿಂಗ ದೇವ. ಏನ್ರಿ? ಇನ್ನೊಂದೊಂದು ಕೇಳಿ, ಒಂದೊಂದು ಅರ್ಥಪೂರ್ಣವಾಗಿ ಕೇಳ್ರಿ. ಹೇಳ್ತಾರ, ಈ ದ್ಯಾಮಾಬಾಯಿ ಯಾರ ಮಗಳು ಅಂತಂದ್ರ ಹೆಗ್ಗರಾಯ ತಾಯವ್ನ ಮಗಳು. ಏನ್ರಿ? ಇವ್ರ ಬೆಡಗ ಹಾಲಬನ್ನಿ ಮತ್ತು ಇವ್ರ ಊರು ಟಕ್ಕಳಿಕಿ. ಇವ್ರ ಮಗಳು ಯಾರು? ದ್ಯಾಮಾಬಾಯಿ. ಇವರು ರೆಬ್ಬರಾಯನ ಮಡದಿ. ಮಾಲಿಂಗರಾಯನ ಸ್ವಸೇಂದ್ರಿಯರು 4 ಮಂದಿ. ಇನ್ನು 2ನೇ ಕೇಳ್ರಿ. ಕುಸಂಗಿ ಅಂದ್ರ ಈ ಕಾಮರಾಯ ಮತ್ತು ಕಲ್ಲವರ ಮಗಳ ಕಾಮಾಯಿ. ಇವರು ಬೆಡಗ ಲಿಂಗನವರು. ಇವ್ರದ್ದು ಬೆಡಗ ಏನಂತ ಕೇಳಿದ್ರ ಲಿಂಗನವರು. ಆಮೇಲೆ ಇವ್ರ ಊರ ಕುಸಂಗಿ. ಆಮೇಲೆ 3ನೇದು ಹೇಳ್ತಾರ ನೋಡ್ರಿ, ಬೀರಮುತ್ಯನ ಮಡದಿ ಯಾರು ಅಂತಂದ್ರ ಕಾಮಾಯಿ. ಇವರು ಕಾಮರಾಯ ಕಲ್ಲವನ ಮಗಳು. ಇವ್ರ ಬೆಡಗ ಲಿಂಗನವರು, ಊರ ಕುಸಂಗಿ. ಆಮೇಲೆ ಲಕ್ಷ್ಮಿ ಮತ್ತು ಮಾದಪ್ಪನ ಮಗಳು ಕೋಮಾಯಿ. ಇವರು ಯಾರು ಅಂತಂದ್ರ ಬೀರಮುತ್ಯನ ಮಡದಿ. ಇವರು ಬೆಡಗ ನರಹಟ್ಟಿ, ಊರ ಬಸವಂಡಿ. ಮೊದಲು ಸ್ವಟ್ಟಿ ಅಂತ ಕರೀತಿದ್ರು, ಬಸವಂಡಿ. ಇನ್ನ ಚಿಕ್ಕವ ಮಗ ಯಾರು ಅಂತ ಕೇಳಿದ್ರ ನೋಡ್ರಿ ಹೇಳ್ತಾರ, ಆ ಊರ ಹವಿನಾಳ ಐತಿ. ಅವ್ರ ಬೆಡಗ ಹೊನ್ನ ಬನ್ನಿ ಐತಿ. ತಾಯಿ ತಂದೆ ಹೆಸರು ಹೂವಪ್ಪ ಕಮಲಾದೇವಿ ಅವರು. ಇವ್ರ ಮಗಳು ಸೋಮಾಲಿ. ಸಣ್ಣ ಮಗ ಸೋಮರಾಯನಿಗೆ ಕೊಡ್ತಾರ. ಎಲ್ಲರೂ ಸೇರಿಸಿ ಬಹಳ ಸುಂದರವಾಗಿ ಮದುವೆ ಮಾಡ್ತಾರ. ಇನ್ನು ಧರ್ಮರ ಈ ಹನುಮತ್ತ ಧರ್ಮರ ಉಗಮ ಮತ್ತ ಅದರ ಬೆಳವಣಿಗೆ ಬಹಳಷ್ಟು ಮುಂದೆ ಅವರೆಲ್ಲ ಜನಿಸಿ ಬರವದಾರ. ಬಹಳ ಅದ್ಭುತ. ಇಲ್ಲಿ ಮಹಾಲಿಂಗರಾಯನ ಸುಪುತ್ರರು ಈರಮ್ಮ ಶರಣಿಯರ ಮಕ್ಕಳು. ಇವರ 4 ಮಂದಿ ಧರ್ಮರು: ರೆಬ್ಬರಾಯ, ಬೀರಮುತ್ಯ, ಕಣ್ಣಮುತ್ಯ, ಸೋಮರಾಯ. 4 ಮಂದಿ ಜನನಾತು. ಅವ್ರ ಮದುವೆನೂ ಆಯ್ತ್ರಿ. ಇದೇ ರೀತಿ ನಮ್ಮ ಅರಿಕೇರಿ ಅಮೋಘ ಸಿದ್ಧನ ಮಕ್ಕಳು ಕೂಡ ಅವನು ಜ್ಞಾನ ಮಾಡ್ಕೋತ 3 ಮುಂಗಡಿ ಮ್ಯಾಲ ಕುಂತ ಜಪ ತಪ ಮಾಡ್ತಿದ್ದ. ಪದ್ಮಾವತಿ ಮದುವೆ ಬೆತ್ತಿನ ಜೊತೆಲಿ ಆಗಿತ್ತು. ಮತ್ತೆ ಅವರಿಗೆ ವರವಿನ ಮಕ್ಕಳು 3 ಮಂದಿ ಇದ್ರು. ವರವಿನ ಮಕ್ಕಳು 3 ಮಂದಿ ಇದ್ರು. ಮಾಸಿದ್ದ, ಕರ್ಣಿ ಮಲಕಾರಿಸಿದ್ದ, ಆಮೇಲೆ ತೇರವಾಡ ಮಂಗರಾಯ. ಈ 3 ಮಂದಿ ತ್ರಿಮೂರ್ತಿಗಳು. ಅವು 7 ಅವತಾರದಲ್ಲಿ ಜಪ ತಪ ಮಾಡಿದ್ದಲ್ಲ, ಅಮೋಘವಾದಂತದ. ಅವನ ಮಕ್ಕಳಾಗಿ ಅಂದ್ರ ವರವಿನ ಮಕ್ಕಳಾಗಿ ಬಂದು ಇವನು ಸೇವೆ ಮಾಡಬೇಕು ಅಂತ ಅವ್ರು ದುಡಿತಾ ಇದ್ರು. ಅವಾಗ ಪದ್ಮಾವತಿ ಕೇಳ್ತಾಳ, ಯಾರಿಗೆ? ಈ ಮಾಸಿದ್ದನಿ, ನಿಮ್ಮಪ್ಪ ನಾಡಗೌಡ ನಾಡಿಗೆ ದೊಡ್ಡವದಾನ. ನಾಡ ಮ್ಯಾಲ ಇರ್ತಕ್ಕಂಥ ಬಂಜಿಯರಿಗೆ ತೊಟ್ಲ ಹೊರಿಸಿ ಕಳಿಸ್ತಾನ. ಬೇಡಿದವರಿಗೆ ಬೇಡಿದೆ ಕೊಡ್ತಾನ. ಬಂಜಿಯರ ಬಂಜಿತನ ಬಿಡಿಸ್ತಾನ. ಭೋಗ ಭಾಗ್ಯಗಳಿಗೆ ಹೊರ ಕೊಡ್ತಾನ. ಆದ್ರ ನಿನಗ ಅಣ್ಣತಮ್ಮರು ಇಲ್ಲದಂಗ ಮಾಡ್ಯಾನ. ಅದಕ್ಕಾಗಿ ಹೋಗಿ ಕೇಳ, ಗುಡ್ಡದ ಮ್ಯಾಲ ಹೋಗಿ ಕೇಳ. ನಿನಗ ಅಣ್ಣತಮ್ಮರು ಬೇಕೋ ಬೇಡ ಕೇಳ್ತಾಳ ಪದ್ಮಾವತಿ.
ಬೇಕಂದ ಅವಾಗ ಬಂದ ಮುಮ್ಮೆಟ್ಟ ಗುಡ್ಡದ ಮ್ಯಾಲ ಮುತ್ಯ ಅಮೋಘಸಿದ್ದನಿ ಕೇಳ್ತಾನ. ಯಾರು? ಮಾಸಿದ್ದ ಕೇಳಿದಾಗ, ಬ್ಯಾಡೋ ಆ ಮಕ್ಕಳು ತಗೊಂಡು ಏನ್ ಮಾಡ್ತೀಯ? ಅವ್ರೇನಾದ್ರೂ ಬಂದ್ರಂದ್ರೆ ನಿನಗೆ ನಾಳೆ ವೈರಿ ಆಗ್ತಾರ ನೋಡು. ನಿನ್ನ ಬಡದ ಓಡಿಸ್ತಾರ. ಓಡಿಸಿದ್ರು ಪರವಾಗಿಲ್ಲ, ನನಗ ಬೆನ್ನು ಭುಜಗಳು ಬೇಕು, ನನಗ ಮಕ್ಕಳ ಅಂದ್ರೆ ನನಗ ಅಣ್ತಂಬ್ರು ಬೇಕು ಅಂತ ಬೇಡಿದ್ರೆ ಅವಾಗ ಸಿದ್ಧ ಹೊರ ಕೊಟ್ಟ, ಭಂಡಾರ ಕಾಯಕ್ಕೆ ಕೊಟ್ಟ, ಒಂದು ಲಿಂಬಿ ಹಣ್ಣು ಮಂತ್ರಿಸಿ ಕೊಟ್ಟ, ಇತುವಾಯಿ 5 ಫಲ ಹೋದ ನಿನ್ನ ತಾಯಿ ಪದ್ಮಾವತಿ ಕೊಡು ಅಂತ ಹೇಳಿದ್ರು. ಹೋಗಿ ಮಸೀದಿ ಕೊಟ್ಟ. ಮುಂದ ಭಂಡಾರ ಕಾರಿಕಿನಿಂದ ಅವತಾರ ಹೌದು ಸಿದ್ಧ, ದೇವೇಂದ್ರ ಬಿಳಿಯಾನಿ ಸಿದ್ಧ, ಕನ್ನ ಮುತ್ಯ, ಸೋಮಾನ ಮುತ್ಯ ಅಂತ ಅವರು 4 ಮಂದಿ ಧರ್ಮರ ಭಂಡಾರ ಕಾರಿಕದಾಗ ಜನಿಸಿ ಬಂದರ್ರಿ. ಮತ್ತ ಒಂದೇ ಒಂದು ಹೆಣ್ಣು ಮಗಳು ಪದ್ಮಾವತಿ. ಅಮೋಘ ಸಿದ್ಧರ ಮಗಳು ಯಾರು ಅಂತ ಕೇಳಿದ್ರೆ ಲಿಂಬಿ ಹಣ್ಣಿನಿಂದ ಉದ್ಭವ ಆಗಿರುವಂತ ಲಿಂಬಿ ಹಣ್ಣು ಭಂಡಾರದಿಂದ ಹೆಣ್ಣು ಮಗು ಜನಿಸ್ತದ. ಅದಕ್ಕೆ ರೇಬಕವ್ವ ಅಂತ ಕರೀತಾರ, ರೇಬವ್ವ ಅಂತನೂ ಕರೀತಾರ. ಅದು ಮೇಲ್ನಾಡಕ್ಕ ಇಲ್ಲೊಂದು ಏನೋ ಒಂದು ಘಟನಾ ನಡೀತದ, ಮೇಲ್ನಾಡಕ್ಕೆ ಹೋಗ್ಬೇಕಾಗ್ತದ. ಮೇಲ್ನಾಡ ಅಂದ್ರ ವೇದಗಂಗಾ, ದೂದಗಂಗಾ, ಪಂಚಗಂಗಾ, ಆ ಕಡೆ ಭೋಗಾವತಿ ನದಿದಾವ, ಮೇಲ್ನಾಡಕ್ಕೆ ಹೋಗ್ತಾವ. ಅದು ದೊಡ್ಡ ಪವಾಡ ನಡೀತದ. ಅದು ಸಂದರ್ಭ ಬಂದಾಗ ಮತ್ತೊಂದಿನ ಅದನ್ನ ಹೇಳೋಣ, ಮೇಲ್ನಾಡಕ್ಕೆ ಹೆಂಗವಾದಳು ಅಂತ. ಏನ ಆತ್ಮೀಯ ಬಂಧುಗಳೇ, ಮಾಲಿಂಗರಾಯನಿಗೆ 4 ಮಂದಿ ಧರ್ಮರು ಭಂಡಾರದಿಂದಲೇ ಜನಿಸಿ ಬಂದರು. ಅರಕೇರಿ ಅಮೋಘ ಸಿದ್ಧನ ಮಕ್ಕಳು ಕೂಡ ಭಂಡಾರದಿಂದಲೇ ಜನಿಸಿ ಬಂದರು. ಅಷ್ಟು ಭಂಡಾರದಲ್ಲಿ ಶಕ್ತಿ ಇದೆ. ಭಂಡಾರ ಫಲದಿಂದ ಮಕ್ಕಳನ್ನು ಹುಟ್ಟಿಸಿಕೊಂಡಾರ. ಭೋಗವನ್ನ ಕೂಡಿ ಮಕ್ಕಳ ಹುಟ್ಟಿಸಿಕೊಂಡಿಲ್ಲ ಅವರು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಭಂಡಾರದಿಂದ ಮಕ್ಕಳು ಹುಟ್ಟ್ಯಾರು ಅಂತ ಈ ಕಥಾಭಾಗ ನೀವು ಕೇಳಿದ್ರಿ. ಚೆನ್ನಾಗಿದೆ ಆತ್ಮೀಯ ಬಂಧುಗಳೇ. ಅದಕ್ಕೆ ಭಂಡಾರ ಬಹಳ ಶ್ರೇಷ್ಠ ಐತಿ, ಭಂಡಾರ ಬಹಳ ಬಲಿಷ್ಠ ಐತಿ. ಈ ಭಂಡಾರವನ್ನ ನಾವು ನಂಬಿಕೊಂಡ ನಡಿಬೇಕು. ಭಂಡಾರದಿಂದ ಮಕ್ಕಳಾಗ್ತಾವ, ಭಂಡಾರದಿಂದ ನಮಗ ಭೋಗಭಾಗ್ಯ ಬರ್ತೈತಿ. ಏನ್ರಿ? ಭಂಡಾರ ಯಾರು ನಂಬ್ಯಾರೋ ಅವರಿಗೆ ಭೋಗಭಾಗ್ಯ ತಿರುಗಿ ಬರ್ತೈತಿ. ಈಗ ಬೆಟಗೇರಿ ಗೌಡನ ಕಥಾ ಭಾಗ ಬರ್ತದೆ ಇವತ್ತು ಕೇಳುವಂತೆ ಅವನ ಪರಿಸ್ಥಿತಿ ಏನಾಗ್ತದನ್ನ. ಏನಾತ್ಮೀಯ ಬಂಧುಗಳೇ, ಇನ್ನು ಭಂಡಾರದಿಂದ ಉದ್ಧಾರ ಆದವರು ಧರ್ಮರು ಬಹಳಷ್ಟು ಅದಾರ. ಭಂಡಾರದಿಂದ ಏನೇನ್ ಆಗೈತಿ ಅನ್ನೋದು ಅದು ವರ್ಣನೆ ಬಹಳ ದೊಡ್ಡದೈತಿ. ಆ ಭಂಡಾರದ ಒಂದು ಸೆಪರೇಟ್ ಒಂದಿನ ವರ್ಣನೆ ಮಾಡೋಣ. ಏನ್ ಆತ್ಮೀಯ ಬಂಧುಗಳೇ, ಇವಾಗ ಮಾಲಿಂಗರಾಯರು ನೀನಿ ಅಲಗಾಡೆ ಹೊರಗ ಎಲ್ಲ ಒಳಗಿಂದ ಹೊರಗೆ ತೆಗೆದ್ರು, ಅದನ್ನೆಲ್ಲ ಸುತ್ತಿದ್ರು. ಪರಮಾತ್ಮ ಅದನ್ನ ಒಳಗೆ ಉದುರದಲ್ಲಿ ಒತ್ತಿ ಆಶೀರ್ವಾದ ಮಾಡಿದ. ಮತ್ತೆ ಕುರಿ ಮೇಸ್ಕೋತ ಪರಮಾತ್ಮ ಮಾಡ್ಕೋತ ಗುರು ಧ್ಯಾನ ಮಾಡ್ಕೋತ ಮಾಲಿಂಗರಾಯನ ಯಥಾರ್ಥ ಜೀವನ ಸಾಕ್ತಾ ಇತ್ತು. 7 ಭೂಮಿ ಮೇಸ್ಕೋತ ಎಲ್ಲಿ ಬಂದಿದ್ರು ಅಂತಂದ್ರೆ ಮಾಲಿಂಗರಾಯರು ಹೊನ್ನು ಹುಟ್ಟಿಗೆ ಗೌಡ್ರ ಹೊಲಕ್ಕೆ ಬಂದಿದ್ರಿ. ಏನ್ರಿ? ಹೊನ್ನು ಹುಟ್ಟಿಗೆ ಗೌಡ್ರ ಹೊಲಕ್ಕೆ ಬಂದಿದ್ರು. ಅಲ್ಲೊಂದು ತೊಗರಿ ಹೊಲ ಇತ್ತು, ಹೂ ಕಾಯಿಗಳಿಂದ ಬಹಳಷ್ಟು ಬೆಳೆದು ನಿಂತಿತ್ತು. ಮಾಲಿಂಗರಾಯರ ಕುರಿ ಮೇಸ್ಕೋತ ಅಲ್ಲಿ ಬಂದು ಒಂದು ಬನ್ನಿ ಮರ ಇರ್ತದ. ಆ ಬನ್ನಿ ಮರಕ್ಕ ತಮ್ಮ ಕಂಬಳಿಯನ್ನು ಹಾಸಿ ಅದ್ರ ಮ್ಯಾಲ ಗುರು ಧ್ಯಾನ ಮಾಡ್ಕೊಂಡ ಬೆತ್ತ ಮುಂದಿಟ್ಟು ಭಂಡಾರ ಚೀಲ ಅಲ್ಲಿಟ್ಟು ಧ್ಯಾನ ಮಾಡ್ತಿರ್ತಾರು. ಮೈ ಮರಿತಾರ, ಕುರಿಗಳು ಮೇಯ್ತಿರ್ತಾವ. ಮೇಯ್ಕೋತ ಗೌಡ್ರ ತೊಗರಿ ಹೊಲದಾಗ ಬರ್ತಾವ. ತೊಗರಿ ಹೊಲದಾಗ ಬಂದ 1-2 ಕುರಿ ಅವು 12,000 ಮೊದಲಿದ್ದು. ಆಮ್ಯಾಲ ಬನ್ನಿಗೆ 1000 ಅಂತಾರ. ಲೆಕ್ಕ ಮಾಡಕ್ ಹೋದ್ರೆ ಲೆಕ್ಕ ಹತ್ತಂಗಿಲ್ಲ. ಅದೊಂದ ಅಗ್ನಿತ. ಏನ್ರಿ? ಅಷ್ಟ ಅಸಂಖ್ಯ ಭಾಗ್ಯಗಳು. ಕುರಿಮರಿಗಳು ತೊಗರಿ ಹೊಲದಾಗ ಮೇಯಾಕತ್ತು. ಒಂದು ಹುಟ್ಟಿಗೆಯಿಂದ ಗೌಡ್ರ ಆಳ ಮಗ ಬರ್ತಾನ. ಆಳ ಮಗ ಬಂದು ನೋಡ್ತಾನ
ತೊಗರಿ ಹೊಲದಾಗ ಎಲ್ಲ ಕುರಿ ಮೇಯಾಕತ್ಯಾವ ಅವು ಹೊಡಿಬೇಕಂದ್ರ ಅವು ಒಂದಲ್ಲ ಎರಡಲ್ಲ ಹೊಲ ತುಂಬ ಮೇಯಾಕತ್ಯಾವ. ಅವ ಆಳ ಮಗ ಚೆನ್ನ ಓಡ್ಕೊತ ಹೋಗಿ ಗೌಡ್ರಿಗೆ ಹೇಳಿದ, ಗೌಡ್ರೆ ಗಾತಾಯ್ತು, ಯಾರೋ ತುಡುಗರು ನಮ್ಮ ಹೊಲದಾಗ ಬಂದು ಕುರಿ ಬಿಟ್ಟಾರ, ಕುರಿಗಳು ಮೇಯಾಕತ್ಯಾವ, ತೊಗರಿ ಹೊಲ ಎಲ್ಲ ತಿನ್ನಾಕತ್ಯಾವ. ಅವಾಗ ಸಿಟ್ಟು ಬಂತು ಗೌಡನಿಗೆ, ಹೊನ್ನೊಟ್ಟಿಗೆ ಅಂಕನ ಗೌಡನಿಗೆ ಸಿಟ್ಟು ಬಂತು. ಏಳಗೇನಿನ ಕುದುರೆ ಹತ್ತಿ ಹೊಲಕ್ಕೆ ಬರ್ತಾನ ಏನ್ರಿ, ಏಳಗೇನಿನ ಕುದುರೆ ಹತ್ತಿ ಹೊಲಕ್ಕೆ ಬಂದು ತೊಗರಿ ಹೊಲ ನೋಡ್ತಾನ, ಎಲ್ಲ ಬರಿದಾಗಿ, ತೊಗರಿ ಹೊಲ ಎಲ್ಲ ಬರಿದಾಗಿ, ಒಂದು ಕಾಯಿಲ್ಲ ಹೂವಿಲ್ಲ, ತೊಗರಿ ಎಲ್ಲ ತಿಂದು ಬಿಟ್ಟಿದ್ದು ಕುರಿಗಳು ಆನಂದವಾಗಿ ಹಂಗ ತಿಂತಾನ ಇದ್ದು. ಆ ಕುರಿಗಳು ನೋಡಿ ಬಹಳ ಸಿಟ್ಟು ಬಂತು ಗೌಡ ತೆಳಗಿಳದ. ಏಳಗೇನಿನ ಕುದುರೆ ಇಳಿದು ಬಿಟ್ಟ ಒಂದೊಂದು ಅದನ್ನ ಕಿತ್ಕೊಂಡ್ರಿ, ಏನ್ರಿ ಆ ತೊಗರಿ ಏನಂತೀರಿ ಕಟ್ಟಿಗೆ, ಅದನ್ನ ಕಿತ್ಕೊಂಡ ಏನ್ ಮಾಡಿದ ಅಂತಂದ್ರ ಕುರಿಗಳಿಗೆ ಹೊಡ್ಯಾಕತ್ತೀರಿ ನೀವು, ಕುರಿಗಳಿಗೆ ಓಡ್ಸಾಡಿ ಹೊಡ್ಯಾಕತ್ತ. ಆ ಕುರಿಗಳಿಗೆ ಬೀಳು ಏಟ ಶಿರಡೋನ ಮಠದಾಗ ಗುರುವಿಗೆ ಬೀಳಾಕತ್ತೀರಿ ಅವ್ರು, ಏನ್ರಿ ಗುರುವಿಗೆ ಬೀಳಾಕತ್ತು. ಅಂತೂ ಇಂತೂ ಕುರಿಗಳು ಏನೋ ಹೊಡೆದ. ಅಕಸ್ಮಾತ್ ಆಗಿ ಬನ್ನಿ ಮರಕ್ಕೆ ಮಾಲಿಂಗರಾಯ ಜ್ಞಾನ ಮಾಡ್ಕೋತ ಏನು ಕೂತಿದ್ದಲ್ಲ ಅವನ ಮೇಲೆ ಸೋತ್ರಿ. ಎಷ್ಟು ಸೊಕ್ಕಿನ ಕುರುಬದ ನೋಡು, ಎಷ್ಟು ಸೊಕ್ಕು ಬಂದೈತಿ ನೋಡಿ ಮಗನಿಗೆ. ಕುರಿಗಳು ತೊಗರಿ ಹೊಲದಾಗ ಮುದ್ದಮ್ಮ ಬಿಟ್ಟು ಬನ್ನಿ ಮರಕ್ಕೆ ಜ್ಞಾನ ಮಾಡ್ಕೋತ ಕುಂತಾನ ಅಂದ್ರೆ ನಾ ಗುರುವಿನ ಮಗ ಅಂತ ನಾವು ಬಂದವ್ರು ತಿಳ್ಕೋಬೇಕು. ಬಪ್ಪರೇ ಮಗನ ಅಂದವ, ಬಂದವನ ಓಡ್ಕೋತ ಬಂದವನ ನೋಡ್ತಾನ, ಮುಂದೆ ಬೆತ್ತಿತ್ತು. ಆ ಬೆತ್ತ ತಗೊಂಡ ಜ್ಞಾನ ಮಾಡ್ಕೋತ ಮಾಲಿಂಗರಾಯ ಏನು ಕುಂತಿದ್ದು ನೋಡ್ರಿ, ಕುಂತಿದ್ರಲ್ಲ ಜ್ಞಾನ ಮಾಡ್ಕೋತ ಏನು ಅರಿಲಿಲ್ಲ. ಬೆತ್ತ ಎತ್ತಿದ, ಎಷ್ಟು ಸೊಕ್ಕೈತೆ ನಿನಗಂದ, ಅದು ಏನೂ ಅರಿವಿಲ್ಲ. ಜ್ಞಾನ ಮಾಡ್ಕೋತ ಆನಂದದಲ್ಲಿದ್ದ, ಬ್ರಹ್ಮ ಆನಂದದಲ್ಲಿದ್ದ, ಬೀರ್ಲಿಂಗನ ಹೊರತು ಮತ್ತೇನು ಇಲ್ಲ ಏನ್ರಿ, ಆನಂದದಲ್ಲಿದ್ದ. ಬೆತ್ತ ತಗೊಂಡ ಕೇರಿ ಕುರಿ ನನ್ನ ಹೊಲದಾಗ ಬಿಟ್ಟಿದೆಯಲ್ಲೋ, ಕಪಟ ಕುರುಬ, ಮಳ್ಳ ಕುರುಬ, ಸೊಕ್ಕಿನ ಕುರುಬ, ಎಷ್ಟು ನಿನಗೆ ಸೊಕ್ಕು ಬಂದೈತಿ ಅಂತ ಬೆತ್ತ ತಗೊಂಡ ಮಾಲಿಂಗರಾಯನ ತಲೆ ಮ್ಯಾಲ ಹೊಳಿತಿದ್ದ. ಆ ಏಟು ಕೂಡ ಶಿರಡೋನ ಮಠದಲ್ಲಿ ಬೀರ್ಲಿಂಗೇಶ್ವರನಿಗೆ ತಗಲಿತು ಏನ್ರಿ, ಹೊಡೆದ. ಹಿಂಗ 7-10 ವೇಟಗಳನ್ನ ಹೊಡೆದ ಆ ಕೈ ಸೋಯ್ತು. ಆ ಏಟುಗಳೆಲ್ಲ ಶಿರಡೋನ ಮಠದಾಗ ಗುರುವಿಗೆ ಏನ್ ಬೀಳ್ತಿದ್ವಲ್ಲ, ಈ ಗೌಡನಿಗೆ ಸೊಕ್ಕು ಬಂದದ, ಈ ಗೌಡನಿಗೆ ಬಂಜಿತಾನ ಹೋಗ್ಲಾಡಿಸ್ಬೇಕಾಗ್ಯದ, ಈ ಗೌಡನ ಉದುರದಿಂದ ಒಬ್ಬ ಮಗ ಹುಟ್ಟಬೇಕಾಗ್ಯದ, ಅದು ಮಾಲಿಂಗರಾಯನ ಮಠಕ ಬರ್ಬೇಕಾಗೈತಿ. ಅವನ ಬಂಜಿತಾನ ಹೋಗ್ಲಾಡಿಸಲಾಕ ಇದೇ ತಕ್ಕ ಸಮಯ ಅಂತ ಬೀರ್ಲಿಂಗೇಶ್ವರ ತನಗೆ ಬೀಳು ಏಟ ಗೌಡನ ಮಡದಿ ಶಿವಲಿಂಗಮ್ಮನಿಗೆ ಬೀಳುವನ್ನು ಮಾಡಿದ ಮನೆ. ಗೌಡನ ಮಡದಿ ಶಿವಲಿಂಗಮ್ಮ ಏಟು ತಿಂದು ಬೋರ್ಯಾಡಿ ಹೇಳ್ತಾಳ. ಅವಾಗ ಕುರಿಗಳ ಹೊಡೆದ ಮತ್ತು ಮಾಲಿಂಗರಾಯನ ಹೊಡೆದ. ಸಾಕಾಗಿ ಗೌಡ ಆಳ್ಮಗ ಹೊಡ್ಕೊತ ಬಂದ, ಗೌಡ್ರೆ ಮನೆಯಲ್ಲಿ ಗೌಡತಿ ಅಳ್ಕೋತ ಉಳ್ಳಾಡಕತ್ಯಾಳು, ಬಹಳ ಅಳಕತ್ಯಾಳು, ಏನು ಮಾಡಿಲ್ಲ, ಬಿದ್ದು ಹೊರಡಾಡಕತ್ಯಾಳು, ಏನಾಗೈತೋ ಗೊತ್ತಿಲ್ಲ. ಇನ್ನೊಂದಿಷ್ಟು ನಿಂತ ಸಾಹಿತ್ಯ ಅನ್ನಕತ್ಯಾಳು, ಬೇಗ ನೀವು ಬರಬೇಕು ಅಂದಾಗ ಅವಾಗ ಆಳಿನ ಮಾತು ಕೇಳಿ ಎಂಕಣ್ಣ ಗೌಡ ಅರಮನೆಗೆ ಬಂದು ನೋಡ್ತಾನ ಆ ಸ್ಥಿತಿ. ಹೆಂಡತಿನ ನೋಡ್ತಾನ, ಹೆಂಡತಿಗೆ ಬಿದ್ದು ಬಡತಾ. ಅವ್ ಏನಲ್ಲಿ ಹೊಡೆದಿದ್ರಲ್ಲ, ಗುರುವಿಗೆ ಏನು ನೋಡಿದ್ದಿಲ್ಲ, ಅವೆಲ್ಲ ಅವನು ಹೆಂಡತಿಗೆ ಬಿದ್ದಿದ್ದು ರೀ, ಶಿವಲಿಂಗಮ್ಮನಿಗೆ ಬಿದ್ದಿದ್ದು ಏಟೆಲ್ಲ ಬಿದ್ದು ಹೊರಡಾಡಕತ್ತಿಳು, ಅಳಾಕತ್ತಿಳು. ಅದನ್ನು ನೋಡಿ ಇವ ಅಳಾಕತ್ತ. ಒಂದು ಗೀತೆ ಅದು ಕೇಳಿ ಏನು, ಬಾಳತಾನ ಹೊನ್ನೊಟ್ಟಿಗೆ ಎಂಕಣ್ಣ ಗೋರ್ಯಾಡಿ ಅಳತಾನ, ಬಾಳತಾನ ಹೊನ್ನೊಟ್ಟಿಗೆ ಎಂಕಣ್ಣ ಗೋರ್ಯಾಡಿ ಅಳತಾನ.
ಕೊರವಂಜೇಳಿದ ಕೇಳಿ ಮಾಲಿಂಗರಾಯನ ಕೊರವಂಜೇಳಿದ ಕೇಳಿ ಮಾಲಿಂಗರಾಯನ ಹುಡುಕುತ ಹೊಂಟಾನ ಎಂಕಣ್ಣ ಹುಡುಕುತ ಹೊಂಟಾನ ಎಂಕಣ್ಣ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಹುಡುಕುತ ಮಾಳಪ್ಪನ ನಡೆದರೋ ಆದೀನ ಹುಡುಕುತ ಮಾಳಪ್ಪನ ನಡೆದರೋ ಆದೀನ ತಿಳದನ ಸಂಪೂರ್ಣ ಮಾಳಣ್ಣ ತಿಳದನ ಸಂಪೂರ್ಣ ಮಾಳಣ್ಣ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ನಡೆದನು ಎಂಕಣ್ಣ ನೋಡಿತು ಮಾಳಣ್ಣ ನಡೆದನು ಎಂಕಣ್ಣ ನೋಡಿತು ಮಾಳಣ್ಣ ಬರಮಾಡಿಕೊಂಡಾನ ಮಾಳಣ್ಣ ಬರಮಾಡಿಕೊಂಡಾನ ಮಾಳಣ್ಣ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಮಾಡುತ್ತ ಗುರು ಧ್ಯಾನ ಅಳುತ್ತರ ಒಂದೇ ಸವನ ಮಾಡುತ್ತ ಗುರು ಧ್ಯಾನ ಅಳುತ್ತರ ಒಂದೇ ಸವನ ಕಾಪಡಿ ಮಾಳಣ್ಣ ಗೌಡನ ಕಾಪಡಿ ಮಾಳಣ್ಣ ಗೌಡನ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಹಸ್ತಿತೋ ಮಾಳಣ್ಣ ಮಾಯಿ ಮಾಡಿ ವೀರಣ್ಣ ಹಸ್ತಿತೋ ಮಾಳಣ್ಣ ಮಾಯಿ ಮಾಡಿ ವೀರಣ್ಣ ತನುಮಾನ ದಾನಾರಪನ ತನುಮಾನ ದಾನಾರಪನ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಬೋರ್ಯಾಡಿ ಅಳತಾನ ಹಸ್ತಿತೋ ಮಾಳಣ್ಣ ಮಾಯಿ ಮಾಡಿ ವೀರಣ್ಣ ಬಿಡಿಸಿ ಬಂದಿತಾನ ಹೆಚ್ಚಿನ ಭಗವಾನ ನಿಂದೆ ಆಡು ಜಾನ ಜ್ಞಾನ ನಿಂದೆ ಆಡು ಜಾನ ಜ್ಞಾನ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಮೊದಲ ಹುಟ್ಟಿದ ಮಗನ ಮಠಕ್ಕೆ ಕೊಡಬೇಕು ದಾನ ಮೊದಲ ಹುಟ್ಟಿದ ಮಗನ ಮಠಕ್ಕೆ ಕೊಡಬೇಕು ದಾನ ಗಟ್ಟಿಯಾಗಿ ಕೂಡುವ ಚೆನ್ನ ಗಟ್ಟಿಯಾಗಿ ಕೂಡುವ ಚೆನ್ನ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಗಟ್ಟಿಯಾಗಿ ಅಂದ್ರೆ ವ್ಯಾಂಕಣ್ಣ ಕೊಟ್ಟ ವಚನ ಖುಷಿ ಪಟ್ಟು ಮಾಳಣ್ಣ ಎಂಕಣ್ಣ ಕೊಟ್ಟ ವಚನ ಖುಷಿ ಪಟ್ಟು ಮಾಳಣ್ಣ ಬಂಡರ ಹಚ್ಚಾನ ಶಿವಶರಣ ಬಂಡರ ಹಚ್ಚಾನ ಮಾಳಣ್ಣ ಹೊನ್ನುಟ್ಗಿ ಎಂಕಣ್ಣ ಬೋರ್ಯಾಡಿ ಅಳತಾನ ಮನಮೋಹನ ಮನಮೋಹನ ಮನಹಾತ ಮನರಂಜನ ಬಾಳ ಜೋ 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 ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ ಮಹಾದೇವ್ ಜಗದ್ಗುರು ಬೀರಲಿಂಗ ದೇವ महाराज की जगद्गुरु महालिंगराय महाराज की जगद्गुरु सिद्धारूढ़ महाराज की जय मंगलम जय नमः पार्वते शिव हर हर महादेव ಹೊನ್ನು ಹುಟ್ಟಿಗೆ ಗೌಡ್ರ ಧರ್ಮ ಪತ್ನಿ ಬೋರ್ಯಾಡಿ ಹೇಳ್ತಿರ್ತಾಳ ಅದನ್ನ ನೋಡಿ ಎಂಕಣ್ಣ ಗೌಡ ಬಹಳ ದುಃಖ ಮಾಡಿ ಹೇಳ್ತಾನ ನಾನು ಮನಪೂರ್ವ ಅಂದೆ ಮತ್ತ ಮಾಲಿಂಗರಾಯನಿಗೆ ಹೊಡೆದಿ ಏಟ ಇಲ್ಲಿ ಬಂದು ಬಿದ್ದಾಳು ಅಂದ್ರೆ ಘಾಟ್ ಆತು ನಾನು ಹೊಲಕ್ಕೆ ಹೋಗಬೇಕು ನಾನು ಮಡದಿನ ಕರ್ಕೊಂಡು ಹೊಲಕ್ಕೆ ಹೋಗಬೇಕು ಅಂತ ಎಲ್ಲಾ ಆಳುಗಳನ್ನ ಕರ್ಕೊಂಡು ಮಡದಿನ ಕರ್ಕೊಂಡು ಓಡೋಡ್ತಾ ಹೊಲಕ್ಕೆ ಬರ್ತಾನು ಅಲ್ಲಿ ಮಾಲಿಂಗರಾಯ ಇರಂಗಿಲ್ಲ ಅಲ್ಲಿ ಮಾಲಿಂಗರಾಯ ಇರಂಗಿಲ್ಲ ಅವ ಮಾಯದಿಂದ ತನ್ನೆಲ್ಲಾ ಕುರಿಗಳು ಹೊಡ್ಕೊಂಡು ಬೀಚ್ ಗುಂತಿನಿ ಆಗಿರ್ತಾನೆ
ಬೀಚ್ಕೊಂತೀನಿ ಅಲ್ಲಿರ್ತಾನ. ಅವಾಗ ಗೌಡ ಬಂದು ಹೊಲದಾಗ ನೋಡ್ತಾನ, ಎಲ್ಲೆಲ್ಲಿ ಹೊಡೆದಿದ್ದು ಅಲ್ಲೆಲ್ಲಿ ಎಲ್ಲ ಮಾಲಿಂಗರಾಯನ ಕಾಣ್ತಿದ್ದ ಅವನ ಕಣ್ಣಿ. ಮಾಲಿಂಗರಾಯನ ಎಲ್ಲಿ ಹುಡುಕಲಿ ಎಲ್ಲಿ ನೋಡ್ಲಿ ಅಂತ ಗಿಡ ಗಂಟಿ ನೋಡ್ತಿದ್ದ, ಗಿಡ ಗಂಟೆ ಮಾಲಿಂಗರಾಯ ಕಾಣ್ತಿದ್ದ. ಹಾಗೆ ಮಾಲಿಂಗರಾಯನ್ ನೋಡ್ಕೋತ ನೋಡ್ಕೋತ ಬೀಚ್ಗುತ್ತಿಗೆ ಬರ್ತಾರ. ಅದು ಬಂದು ತೋರಿಸ್ತದ, ಅಲ್ಲಿ ಮಾಲಿಂಗರಾಯ ಪ್ರತ್ಯಕ್ಷ ಕಾಣ್ತ. ಎಲ್ಲಾದ್ರಾಗ ನೀರಿನ್ಯಾಗ ಹೊಲದಾಗ ಮನ್ಯಾಗ ಹೇಳ್ರಿ ಗೌಡತಿ ಒಳಗ ಗೌಡನ ಒಳಗ ಆಳುಗಳ ಒಳಗ ಎಲ್ಲರೊಳಗ ಮಾಲಿಂಗರಾಯ ಕಾಣಕತ್ತ. ಮಾಲಿಂಗರಾಯನ್ ನೋಡ್ಕೊಂಡು ಬೀಚ್ಗುತ್ತಿಗೆ ಗೌಡ ಬರ್ತಾನೋ ಗೌಡ ತಂದ ಅಲ್ಲಿ ಹಾಕ್ತಾರೋ. ಓಡೋಡ್ತು ಬಂದು ಮಾಲಿಂಗರಾಯನ ಪಾದ ಗಟ್ಟಿಯಾಗಿ ಹಿಡ್ಕೊಂಡ. ಮಾಲಿಂಗರಾಯ ಅವನಿಗೆ ಭೇಟಿ ಹೇಳ ಗೌಡ ಮ್ಯಾಲ ಕೆದ್ದೇಳ, ಇನ್ನೂ ಘಾತ ಆಗಿಲ್ಲ. ಯಪ್ಪ ನಿನಗೆ ನಾ ಹೊಡೆದೆ, ನಿನಗ ಹೊಡೆದ ಏಟು ನನ್ನ ಮಡದಿಗೆ ಬಿದ್ದಾವ. ನನ್ನ ಮಡದಿ ಅಳಾಕತ್ಯಾಳ, ನನ್ನ ಮಡದಿ ಸತ್ತು ಹೋಗ್ತಾಳ. ಏನಾರೆ ಮಾಡಿ ಅದನ್ನು ನೋಡ್ರಿ, ಆ ತ್ರಾಸ ನೋಡ್ರಿ ಅಂತ ದಯಾಸಾಗರನಾಗಿರ್ತಕ್ಕಂಥ ಮಾಲಿಂಗರಾಯ ಶಿವಲಿಂಗಮ್ಮನಿಗೆ ಬಿದ್ದ ಏಟವನ್ನ ಬಂಡಾರ ಹೊಡೆದ ಮಾಯ ಮಾಡ್ತಾನ. ಗುರುವಿನ ಜ್ಞಾನ ಮಾಡಿ ಬಂಡಾರ ಹೊಡೆದ ಕ್ಷಯಗೊಳಿಸ್ತಾನ. ಅವಾಗ ಗೌಡತಿ ಎದ್ದವಳನ್ನ ದೀರ್ಘದಂಡ ಒತ್ತ ಪರಿಣಾಮವನ್ನ ಮಾಲಿಂಗರಾಯನಿಗೆ ಸಲ್ಲಿಸಿ ದುಃಖ ಮಾಡಿ ಹೇಳ್ತಾಳ, ತಿಳಿಲಾರ್ದ ಅರಿಲಾರ್ದ ನಮ್ಮ ಗೌಡ ನಿಮ್ಮನ್ನು ಹೊಡೆದಾಳ, ಅದನ್ನೇನು ಮನಸ್ಸಿಗೆ ಹಚ್ಕೋಬೇಡಿ. ದಯವಿಟ್ಟು ನಮ್ಮ ಮ್ಯಾಲ ದಯಾಮಯದಿಂದ ನಮ್ಮ ಜನ್ಮ ಉದ್ಧಾರ ಮಾಡಗುರುನಾಥ ಅಂತ ಗಟ್ಟಿಯಾಗಿ ಪಾದ ಹಿಡ್ಕೊಂಡ್ರು. ಮಾಲಿಂಗರಾಯ ಮಗಳಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ. ನಿನ್ನ ಬಂಜಿತಾನೂ ಹೋಗಲಿ ಮಗಳ, ನಾ ಫಲ ಕೊಡ್ತೀನಿ, ಭಂಡಾರ ತಗೊಂಡು ಹೋಗ್ರಿ. ಆದ್ರೆ ನಿಮ್ಗೆ 4 ಮಕ್ಕಳು ಹುಡ್ತಾರ. ಮೊದಲು ಹುಟ್ಟಿದ ಮಗನ ನಮ್ಮ ಮಠಕ್ಕೆ ಕೊಡ್ರಿ, ಮತ್ತ 3 ಮಕ್ಕಳನ್ನ ನೀವು ಇಟ್ಕೋರಿ ಅಂತ ಮಾಲಿಂಗರಾಯ ಆಶೀರ್ವಾದ ಮಾಡಿ ಕಳಿಸ್ತಾನ. ಯಂಕನಗೌಡ ಶಿವಲಿಂಗಮ್ಮ ಎಲ್ಲಾರು ಬಂದಿದ್ರು ನೋಡಿ ಊರದಿಂದ, ಹೊನ್ನೊಟ್ಟಿಗೆದಿಂದ. ಮಾಲಿಂಗರಾಯನ ದರ್ಶನ ಮಾಡಿ ಅವ್ರ ಸಂಭಾಷಣೆ ಕೇಳಿ ಆಶೀರ್ವಾದ ಪಡ್ಕೊಂಡು ಭಂಡಾರ ಹಚ್ಕೊಂಡು, ಭಂಡಾರದಿಂದ ನಿಮ್ಗೆ ಮಕ್ಕಳಾಗ್ತಾರ ಹೋಗ್ರಿ ಅಂತಿದ್ರಲ್ಲ, ಆ ಆನಂದದೊಳಗೆ ಹೊನ್ನೊಟ್ಟಿಗೆ ಬಂದಿದ್ರಿ ಗೌಡ ಗೌಡತಿ ಎಲ್ಲಾರನ್ನು ಕರ್ಕೊಂಡು. ಮುಂದ ಅವರಿಗೆ ಒಂದು ಮಗು ಹುಟ್ಟುತ್ತದ, ಚೊಚ್ಚಲ ಮಗು. ನಂತರದಲ್ಲಿ 3 ಮಕ್ಕಳು ಹುಡ್ತಾರ ಭಂಡಾರದಿಂದ. ಅವಾಗ ಆ ಚೊಚ್ಚಲ ಮಗು ಹುಟ್ಟಿದ ಕೂಡಲೇ ಅದನ್ನ 5ನೇ ದಿವಸಕ್ಕೆ ಐದೇಶನ ಮಾಡ್ತಾರ. 13ನೇ ದಿವಸಕ್ಕೆ ಅಂದ್ರೆ 12ನೇ ದಿವಸಕ್ಕೆ ತೊಟ್ಟಲ್ದಾಗ ಹಾಕಿ ಮುತ್ತೋದ್ಯಾರಿಂದ ನಾಮಕರಣ ಮಾಡ್ತಾರ. ಒಂದು ತೇಜಿಯಿಂದ ಹುಟ್ಟಿರ್ತಕ್ಕಂಥ ಆ ಮಗುವಿಗೆ ಬುಳ್ಳಪ್ಪ, ಬುಳ್ಳಣ್ಣ, ಬುಳ್ಳಣ್ಣ ಸಿದ್ಧ ಅಂತ ನಾಮಕರಣ ಮಾಡ್ತಾರೆ. ಬುಳ್ಳಣ್ಣ ಸಿದ್ಧ ದಿನಕ್ಕೆ ಬೆಳಕೋತ ಇದ್ದ. ಒಂದು 4-5 ವರ್ಷ ಆಯ್ತು. ಅವಾಗ ಗೌಡನಿಗೆ ವಿಚಾರ ಹೊಳಿತು, ನಮ್ಮಪ್ಪ ಮಾಲಿಂಗರಾಯ ಮೊದಲು ಹುಟ್ಟಿದ ಮಗನ ಮಠಕ್ಕೆ ಕೊಡು ಅಂತ ಹೇಳ್ಯಾರ. ಅವಾಗ ಗೌಡನಿಗೆ ಹೇಳ್ತಾನ ವೆಂಕಣ್ಣಗೌಡ, ಯಾರಿಗೆ? ಶಿವಲಿಂಗಮ್ಮನಿಗೆ. ನೋಡು, ಮೊದಲು ಹುಟ್ಟಿದ ಮಗನನ್ನ ಮಠಕ್ಕೆ ಬಿಡಂತ ನಮ್ಮಪ್ಪ ಹೇಳ್ಯಾನ ಗುರುನಾಥ, ಓದ ಮಠಕ್ಕೆ ಬಿಡುನು ಅಂದೇವು. ಅವಾಗ ಆ ಮಗನ ನೋಡಿ ಶಿವಲಿಂಗಮ್ಮ ಅಂತಾಳು, ನಮ್ಗೆ ಎಷ್ಟೋ ದಿವಸ ಮಕ್ಕಳಿಲ್ಲಾಗಿದ್ದು, ಆ ಪರಮಾತ್ಮ ಮಾಲಿಂಗರಾಯ ಬೀರಲಿಂಗ ನಮ್ಗೆ ಮಕ್ಕಳೇ ಕೊಟ್ಟಾರು. ಮೊದಲು ಹುಟ್ಟಿದ ಮಗನ ಮಠಕ್ಕೆ ಕೊಡುದು ಬ್ಯಾಡ್ರಿ, ನಮ್ಮ ಮನೆಯಾಗ ಇಟ್ಕೊಳ್ಳೋಣ, ಮತ್ತೊಂದು ಹುಟ್ಟಿದ ಮಗನ ಮಠಕ್ಕೆ ಕೊಡುನು ಅಂದಳು ಗೌಡತಿ. ಗೌಡಂಗ ಬ್ಯಾಡ ವಚನ ಕೊಟ್ಟಿದೀವಿ ಗಟ್ಟಿಯಾಗಿ, ನೀನು ಕೊಟ್ಟಿದಿ. ಮೊದಲು ಹುಟ್ಟಿದ ಮಗನ ಮಠಕ್ಕೆ ಕೊಡ್ಬೇಕಂತ ಗಟ್ಟಿಯಾಗಿ ವಚನ ಕೊಟ್ಟು ಬಂದಿದೀವಿ. ಆ ಭಂಡಾರ ಪ್ರಸಾದದಿಂದ ಈ ಮಗ ಮೊದಲು ಹುಟ್ಟ್ಯಾನ, 3 ಮಕ್ಕಳು ಹುಟ್ಟುತ್ತಾರೋ ಅಂತ ಹೇಳ್ಯಾನ, ಈಗ ಹುಟ್ಟಿ ಬಂದಾರ. ಇದನ್ನು ಕೊಡುವಂತಿಲ್ಲ, ಬೇಡ, ಮೊದಲು ಹುಟ್ಟಿದ ಮಗನ ಕೊಡುವಂತ ಗೌಡ, 2ನೇದು ಕೊಡುವಂತ ಗೌಡತಿ. ಹಿಂಗ ಇಬ್ಬರಲ್ಲಿ ಮನಸ್ತಾಪ ಆಯ್ತ್ರಿ ಮಕ್ಕಳ ಸಲುವಾಗಿ. ಮಗ ಅಷ್ಟು ಚಂದ ಇದ್ರಿ, ಅವ ಚಂದ ಇದ್ದ, ಅವನ ಲಕ್ಷಣಗಳ ಬ್ಯಾರೆ ಇದ್ದು, ಅವ ದೊಡ್ಡ ಯೋಗಿ ಪುರುಷ ಇದ್ದಲ್ಲ. ಆ ಮಗನ ನೋಡಿದ ಕೂಡಲೇ ಮಠಕ್ಕೆ ಕುಡಿದು ಬೇಡ ಅಂತ ಗೌಡನಿಗೆ ಹೇಳ್ತಿದ್ದಳು. ಗೌಡ ಏನಂತಿದ್ದ, ವಚನ ಕೊಟ್ಟದ್ದ ಕರೆ, ಆದ್ರೆ ನಾವು ವಚನ ಭ್ರಷ್ಟರಾಗ್ತೀವಿ, ಈ ಮಗನ ಕೊಡ್ಲಿಲ್ಲ ಅಂತ ಗೌಡ ಹೇಳ್ತೀವಿ. ಈ ಗೌಡ ಹೇಳುವಾಗ ಗೌಡತಿ ಅದನ್ನ ತಲೆಯಾಗ ಹಾಕೋಲೇ ಇಲ್ಲ. ಮಗನ ನೋಡಿದ ಕೂಡಲೇ ಕುಡಿದು
ಮಠಕ್ಕೆ ಬಿಡುನು ಅನ್ಲಿಲ್ರಿ. ಮಗ ನಮಗಿರ್ಲಿ ಇರ್ಲಿ ಅಂತ ಅಂದಾಗ ಗೌಡ ಸುಮಾದ. ಒಂದಿನ ಏನಾಯ್ತು ಅಂತಂದ್ರ ಈ ಮಠಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಮಗ ಹುಡುಗರ ಜೊತೆಲಿ ಆಡ್ಕೋತ ಆಡ್ಕೋತ ಮಾಯ ಆಗಿಬಿಟ್ರಿ. ಏನ್ ಮಾಯ ಆಗಿಬಿಟ್ಟ. ಅವ ಎಲ್ಲಿ ಬಂದಿದ್ದ ಅಂತಂದ್ರ ಬೀಜಗುಂತಿ ಮ್ಯಾಲ ಮಾಲಿಂಗರಾಯನ ಕುರಿ ದೊಡ್ಡಿ ಹತ್ರ ಮಾಲಿಂಗರಾಯನ ಹತ್ರ ಅವ ಆಡಾಕತ್ತಿದ್ರಿ. ಇವ್ರು ಮಠಕ್ಕೆ ಕೊಡ್ತೀನಿ ಅಂತಿದ್ರು. ತನ್ನಿಂದ ತಾನ ಬುಳ್ಳಾಪ ಬಂದ, ಮಠಕ್ಕೆ ಬಂದ. ಅವಾಗ ಈ ಗೌಡ ಗೌಡತಿ ಆ ಮಗನ್ ನೋಡ್ತಾರ. ಆ ಮಕ್ಕಳನ್ನ ಕೇಳ್ತಾರ, ಆಡೋ ಮಕ್ಕಳನ್ನ. ನಮ್ಮ ಇಲ್ಲ ನಮ್ಮ ಜೊತೆಲೆ ಬಂದಿದ್ರಿ, ಮತ್ತವ ಬರುವಾಗ ಮಾಯ ಆದ, ನಮಗೂ ಕಾಣ್ಲಿಲ್ಲ, ಎಲ್ಲಿ ಬಾಡೋ ಏನು ಅಂದ್ರು. ಇವ್ರಿಗೆ ಚಿಂತೆ ಆಗ ಹುಡುಕಾಡಕತ್ತರಿ. ಏನ್ ನನ್ನ ಮಗ ಏನ್ ಬಾವಿ ಕಡೆ ಹೋತು, ಏನ್ ಹಳ್ಳದ ಕಡೆ ಹೋತು, ಏನ್ ಕೆರೆ ಕಡೆ ಹೋತು, ಎಲ್ಲಿ ಹೋತ್ ನನ್ನ ಮಗ? ಮತ್ತ ಹೊರಗೆ ಹೋತು ಅಂದ್ರ ನಾಯಿ ಇವೆಲ್ಲ ಬಹಳಷ್ಟು ಮೃಗಗಳದಾವ. ಎಲ್ಲಿ ನನ್ನ ಮಗ ಹೋತು, ಏನ ಆತು ಅಂತ ಹೇಳಿ ತಾಯಿ ತಂದೆ ಹುಡುಕಾಡಕತ್ತ. ಊರ್ ಜನ ಎಲ್ಲ ಸೇರಿಸಿ ಹುಡುಕಾಡಕತ್ತರು. ಎಲ್ಲಿ ಅವನ್ ಸುಳುನ ಸಿಗ್ಲಿಲ್ಲ. ಇವ್ರು ಬಿದ್ದಾಡಕತ್ತ. ನೋಡ ಹೇಳ್ತಿದ್ದಿ ನೀನು, ಮೊದಲು ಹುಟ್ಟಿದ ಮಗನ ಮಠಕ್ಕೆ ಕೊಡುನು ಅಂದೆ, ಮತ್ತ ವಚನ ಪಟ್ಟು ಬಂದಿದ್ದೀವಿ, ಮಗ ಎಲ್ಲೋ ಹೋತ, ಇನ್ನು ಗುರುವಿನ ಮಠಕ್ಕೆ ಈ ಮಗನ ಎಲ್ಲಿಂದ ಕೊಡಕಿ ಅಂತ ಗೌಡ ಕೇಳಾಕತ್ತ. ನಿಮ್ಮದು ಕರೆ ಐತ್ರಿ, ನಮ್ಮ ಮಗನ ಮಠಕ್ಕೆ ಕೊಡ್ಬೇಕಾಗಿತ್ತು, ಆ ಮಗನ ನೋಡಿ ಕೊಡಬಾರ್ದು, ಇನ್ನೊಂದು ಮಗನ ಕೊಡ್ಬೇಕಂತ ನಾ ಅಂದೆ. ನಮ್ಮ ಮಗ ಎಲ್ಲೋ ಹೋದ, ಏನಾದು ಅಂತ ಗೌಡತಿ ಅಳಾಕತ್ತಳ್ರಿ, ಬಿದ್ದು ಅಳಾಕತ್ತಳ್ರಿ. ಗೌಡತಿ ಇನ್ನು ಬಗೆಹರಿಯಂಗಿಲ್ಲ, ನಮ್ಮ ಮಗ ಏನಾತು ಇಟ್ಟು ಹುಡುಕ್ಯಾಡ್ರು ಸಿಗ್ಲಿಲ್ಲ ಅಂತಂದ್ರ ಎಲ್ಲಿ ಹೋತು ಗೊತ್ತಾಗ್ಲಿಲ್ಲ, ಯಾರು ವರ ಕೊಟ್ಟಾರಲ್ಲ ಅವನ್ನೇ ಕೇಳಿ ಬರೋಣಂತ ಗೌಡತಿ ಸೀದಾ ಬೀಜಾಳ ಗುತ್ತಿಗೆ ಬರ್ತಾರ. ಅಲ್ಲಿ ಬಂದು ನೋಡ್ತಾರೋ ಗುಳ್ಳಾನ ಸಿದ್ಧ ಅಂತ ಚಂದವಾಗಿ ಮಾಲಿಂಗರಾಯನ ಜೊತೆಯಲ್ಲಿ ಹನಿಗೆ ಭಂಡಾರ ಹಚ್ಕೊಂಡ, ಇವತ್ತಿ ಹಚ್ಕೊಂಡ, ರುದ್ರಾಕ್ಷಿ ಹಾಕೊಂಡ ಆನಂದವಾಗಿ ಕುರಿಮರಿ ಜೊತೆಯಲ್ಲಿ ಅವ ಆಡಾಕತ್ತಿರ್ತಾನ. ಇದನ್ನೇನ್ ನೋಡಿ ಬಹಳ ಖುಷಿ ಆದ್ರ ಓಡಕೊತ್ತ ಅಪ್ಪನ ಹತ್ರ ಮಾಲಿಂಗರಾಯನ ಪಾದಕ್ಕೆ ಬಿದ್ದ ಹತ್ರ, ಯಪ್ಪ ನಾವು ಮೊದಲು ಹುಟ್ಟಿದ ಮಗನ ಮಠಕ್ಕೆ ಕೊಡ್ಬೇಕಂತಿದ್ದೀವಿ, ಮತ್ತ ಮೊದಲು ಹುಟ್ಟಿದ ಮಗ ತನ್ನಿಂದ ತಾನ ನಿನ್ನ ಮಠಕ್ಕೆ ಬಂದ ನೋಡು ಅಂದ್ರ ಅವ್ರು. ಗೌಡತಿ ನೀವು ಕೊಡಬಾರ್ದಂತಿರ್ತೀವಿ. ನಿಮ್ ಮಾಲಿಂಗರಾಯ ತಿರ್ಕಾಲ ಜ್ಞಾನಿ ಹೇಳ್ತಾನ, ಈ ಮಗನ ಕೊಡಬಾರ್ದಂತಿತ್ತು, ಇನ್ನೊಂದು ಹುಟ್ಟಿದ ಮಗನ ಕೊಡುವನು ಅಂತ ನಿಮ್ಗೆ ವಿಚಾರಗಳಿದ್ದು. ಅವ ಬುಳ್ಳಾನ ಸಿದ್ಧ ನಮ್ಮ ಮಠದ ಮಗ ಅದಾನ, ನಮ್ಮ ಮಠದ ಮರಿದಾನ. ಏನ ಅವ ನನಗ ಸಾಕಿದ ಮಗನಾಗಿ ಇಲ್ಲಿ ಬಂದಾನು, ಅವನ ಜನ್ಮ ಈ ಲೋಕ ಉದ್ಧಾರ ಗುರುವಿನಿಂದ ಆಗ್ತದ. ಈ ಮಗನ ಮ್ಯಾಲ ನೀವು ಆಸೆ ಇಡಬೇಡ್ರಿ, ಮೋಹ ಇಡಬೇಡ್ರಿ, ತಿರುಗಿ ಮನೆಗೆ ಹೋಗ್ರಿ, ನಿಮ್ಗ ಆ ಮಕ್ಕಳ ಜೊತೆಯಲ್ಲಿ ನಿಮ್ಮ ಜೀವನ ಮಾಡ್ರಿ ಅಂತ ಮಾಲಿಂಗರಾಯ ಆಶೀರ್ವಾದ ಮಾಡಿ ಕಳಿಸ್ತಾನ. ಗೌಡತಿ ಪನ್ಹುಟ್ಟಿಗೆ ಬರ್ತಾರ. ಅವಾಗ ಬುಳ್ಳಾನ ಸಿದ್ಧ ಮಾಲಿಂಗರಾಯನ ಜೊತೆಯಲ್ಲಿ ಕುರಿ ಮರಿಗಳನ್ನ ಕಾಯುತ್ತಾ ಮತ್ತ ವೇದ ಮಂತ್ರಗಳನ್ನ ಕಲಿಯುತ್ತಾ ಬಹಳ ದೊಡ್ಡ ಮಂತ್ರ ಪಠಣವನ್ನು ಮಾಡ್ತಾನ. ಮಾಲಿಂಗರಾಯ ಹೇಳಿಕೊಡ್ತಾನ, ಗುರುವಿನ ಸೇವೆ ಹೆಂಗ ಮಾಡ್ಬೇಕು ಏನ್ರಿ, ಹರ ಪೂಜೆ, ಗುರು ಸೇವೆ, ವರ ಪುಣ್ಯ ಇವೆಲ್ಲ ಹೆಂಗ ಮಾಡ್ಬೇಕಂತ ಕಲಿಸಿಕೊಡ್ತಾನ ಮಾಲಿಂಗರಾಯ. ಎಲ್ಲ ಕಲಿತಾನ. ಯಾರು? ಬುಳ್ಳಾನ ಸಿದ್ಧ. ಕ್ವಾನೂರು ಮಠದಲ್ಲಿ ಶ್ರೀ ಗುರು ಕರಿಸಿದ್ದೇಶ್ವರ 7 ದಿನದ ಸತ್ಸಂಗವನ್ನ ಏರ್ಪಡಿಸಿರ್ತಾರ. ಅಲ್ಲಿ ಗುರು ರೇವಣ ಸಿದ್ದೇಶ್ವರ ಆಗಮನ ಆಗಿರ್ತಾರ. ಪುರಾಣ ಪ್ರವಚನ, ಜ್ಞಾನಾಮೃತವನ್ನ ಎಲ್ಲಾ ಸುತ್ತಮುತ್ತಿನ ಭಕ್ತರಿಗೆ ರೇವಣ ಸಿದ್ಧರು ಉಪನ್ಯಾಸ ನೀಡ್ತಿರ್ತಾರ. ಏನ್ರಿ, ಆ ಉಪನ್ಯಾಸ 7 ದಿನ ಸಪ್ತಾಹ ಮುಗಿಸಿಕೊಂಡ ಭಕ್ತರೆಲ್ಲ ತಮ್ಮ ಊರಿಗೆ ಹೊರಡ್ತಿರ್ತಾರ. ಪ್ರಸಿ ಕಟ್ಕೊಂಡು, ಪ್ರಸಿ ಅಂದ್ರ ಗಾಡಿ ಮ್ಯಾಲ ಕೂತು ಅವ್ರು ಹೋಗ್ತಿರ್ತಾರ. ಹೋಗುವಾಗ ಬೆಟಗೇರಿ ಗೌಡ ಏನ್ರಿ, ಬೆಟಗೇರಿ ಗೌಡ ಅವನ ಹೆಸರು ಏನ್ರಿ, ದೈಗೊಂಡ, ಡೊಂಕನಾಡ ದೈಗೊಂಡ ಅಂತ ಅವನ ಹೆಸರಿ. ಅವನ ಮಡದಿ ಹೆಸರ ನೀಲಾಲೋಚನಿ, ನೀಲಮ್ಮ. ಇವರು ಬಹಳ ದೊಡ್ಡ ಗೌಡ್ರು ಇರ್ತಾರ. ಏನ್ರಿ, ಒಂದಿನ ಏನಾಗಿತ್ತು ಅಂದ್ರೆ ಕ್ವಾನೂರು ಮಠದಲ್ಲಿ ಆಶ್ರಮದಿಂದ ಎಲ್ಲಾ ಉಪದೇಶ ಮಾತುಗಳನ್ನು ಕೇಳಿ ಆ ಸಪ್ತಾಹ ಮುಗಿದ ಮ್ಯಾಲ
ಭಕ್ತರೆಲ್ಲ ತಮ್ಮ ತಮ್ಮ ಊರಿಗೆ ಹೋಗ್ತಿದ್ರು. ಆ ಬೆಟಗೇರಿ ಊರ ಗೌಡನ ಹೊಲದಾಗ ಒಂದು ಬಾವಿತ್ತು, ಒಂದು ದೊಡ್ಡ ಮರ ಇತ್ತು. ಅದ್ರ ಕೆಳಗಡೆ ಬಂದ ಅವ್ರ ಬುತ್ತಿ ಬಿಚ್ಕೊಂಡ ಪ್ರಸಾದ ಮಾಡ್ತಿದ್ರು. ಗೌಡನ ಹೊಲನ ಎಲ್ಲ ಕಾಯಿಪಲ್ಲೆ ಎಲ್ಲ ಹರ್ಕೊಂಡು ತಿಂತಾ ಇದ್ರು. ಇನ್ನೇನು ಬುತ್ತಿ ಬಿಚ್ಚಿ ತಿನ್ಬೇಕಂತ ಬಾಯಾಗ ತುತ್ತ ಹಾಕ್ತಿದ್ರು. ಇವ್ ಬಂದ ನೋಡ್ರಿ ಗೌಡ, ಬಂದ ಗೌಡ 7 ಎಮ್ಮೆ ಕುದುರೆ ಹತ್ತಿ ಬಂದ. ಇಟ್ಟು ಎಲ್ಲಾ ಜನ ನಾನು ತೋಟದಾಗ ಅದಾರು, ಏನ್ ಮಾಡ್ಯಾರು ಅಂತ ನೋಡುದ್ರಾಗ ಬುತ್ತಿ ಬಿಚ್ಕೊಂಡ ಅವ್ರು ಪ್ರಸಾದ ಮಾಡಾಕತ್ತಿದ್ರಿ. ನಾಲ್ಕು ಬಂಧುಗಳೇ, ಆ ಪ್ರಸಾದ ಮಾಡ್ಕೋತ 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 ಕಾಯಿಪಲ್ಲೆ ಎಲ್ಲ ಹರ್ಕೊಂಡು ತಿನ್ನಾಕತ್ತಿದ್ರಲ್ಲ. ಗೌಡನಿಗೆ ಸಿಟ್ಟು ಬಂತು. ಹೇಳ್ತಾನ ಗೌಡ, ಕಾಯಿಪಲ್ಲೆ ಯಾಕೆ ಹರ್ಕೊಂಡಿದ್ದೀರಿ? ನೀವು ಯಾವತ್ತು ಬಂದು ಹೊಲಕ್ಕೆ ನೀರು ಉಣಿಸಿದ್ರಿ? ಯಾವತ್ತು ಬಂದು ಕಸ ತೆಗೆದಿದ್ರಿ? ಹರ್ಕೊಂಡು ತಿನ್ನಾಕಂತ ಕೇಳಿದ್ರಿ. ಅಲ್ಲ, ಎಷ್ಟು ಸೊಪ್ಪು ಇರ್ಬೇಕು ನಿಮಗೆ? ಅಲ್ಲ, ನಾವು ಗೌಡ್ರ ಇದ್ದೀವಿ, ನಮ್ಗೆ ಕೇಳಿ ಬಿಟ್ಟು ಇಲ್ಲಿ ಕುಂದಿರ್ಬೇಕು, ಪ್ರಸಾದ ಮಾಡ್ಬೇಕು, ಆ ಕಾಯಿಪಲ್ಲೆ ಕೇಳಿ ತಗೋಬೇಕು. ತುಡುಗು ಮಾಡಿ ತಿಂತೀರಿ. ತುಡುಗು ನನ್ನ ಮಕ್ಕಳ್ರಿ ಅಂತ. ತುಡುಗು ನನ್ನ ಮಕ್ಕಳ್ರಿ ಅಂದ ಕೂಡ್ಲೆ ಅವ್ರು ಅಂಜಿಕೆರೆ ಬುತ್ತಿ ಕಟ್ಕೊಂಡು ಹೊರಟು ಹೋದ್ರು. ಇದು ಕರೆ ದೇವರಿಗೆ ಉಂಟಾತ್ರಿ. ಎಲ್ಲಿ? ಕರೆ ದೇವರಿಗೆ. ಬಹಳ ದೊಡ್ಡ ದೇವರಿದ ಕರೆ ದೇವರು. ಎಲ್ಲಾ ಕಡೆ ಲಕ್ಷ್ಯ ಇರ್ತೈತಿ. ಬರೇ ಮಠದಾಗ ಕಣ್ಣು ಮುಚ್ಕೊಂಡು ಜ್ಞಾನ ಮಾಡಕ್ಕೆ ಕುಂಡಿರ್ತಾರಂತಲ್ಲ, ಎಲ್ಲಾ ಕಡೆ ಲಕ್ಷ್ಯ ಇರ್ತೈತಿ. ಎಲ್ಲಾ ಭಕ್ತರ ಕಡೆನೂ ಲಕ್ಷ್ಯ ಇರ್ತೈತಿ. ಭಕ್ತರ ಕಣ್ಣೀರ್ ಹಾಕೊಂಡು ನೊಂದು ಪ್ರಸಾದ ಮಾಡ್ಬೇಕಂತಿದ್ರು. ಪ್ರಸಾದ ಮಾಡಿ ಹೋಗಲಿ ಅನ್ನುವ ಭಾವನೆ ಗೌಡನಿಗೆ ಬರ್ಲಿಲ್ಲ. ನೊಂದುಕೊಂಡು ಅವರೆಲ್ಲಾ ಭಕ್ತರು ಹೋದ್ರು. ಖರೀದೇವರಂದ, ಇವನ ಆಸ್ತಿ ಅಂತಸ್ತಿ ಎಲ್ಲ ತನ್ನಿಂದ ತಾನ ನಾಶ ಆಗಲಿ ಅಂದ. ಅವಾಗ ಈ ಗೌಡ ಹೊನ್ನಿಗಿನಾಳ 300 ಎಕರೆ ಜಮೀನು ಏನ್ರಿ, ತೂಗು ಮಂಚದ ಮ್ಯಾಲ ಆನಂದವಾಗಿರುವ ಗೌಡನ ಈ 300 ಎಕರೆ ಜಮೀನು ಹೋತ. ಏನ್ರಿ? ಎಕ್ರೆ 300 ಎಕರೆ ಜಮೀನು ಹೋತ. ಅದೇನ ಬಳಸ್ತೀರಲ್ಲ ನೀವು, ಗೌಡಂದು ಏನೇನಿತ್ತು ಅಂತ. ಒಂಟಿ, ಕುದುರೆ ಪಾಗ, ಮತ್ರಿ ಎತ್ತಿನ ಪಾದ, ಎಮ್ಮಿ ಪಾಗ, ಇವೆಲ್ಲ ಇತ್ತು ರೀ ಅವನ ಮನೆಯಲ್ಲಿ. ಅವೆಲ್ಲ ನಾಶ ಆದವ್ರಿ. ನಾಶ ಆದವು. ಕೊನೆಗೆ ಏನ್ ಉಳಿತು ಅಂತಂದ್ರೆ ಅವನಲ್ಲಿ ಒಂದ ಕುಟ್ಟು ಕ್ವಾಣ, ಕುಂಟು ಎತ್ತ, ಇವೆರಡು ಉಳಿದು ಒಂದಿಷ್ಟ ಜಮೀನು ಉಳಿತು. ಇಷ್ಟ ಅಂದ್ರೆ ಎಷ್ಟೇ ಒಂದು 10 ಗುಂಟೆ. 300 ಎಕರೆದಾಗಿದ್ದು ಒಂದು 10 ಗುಂಟೆ ಉಳಿತಂತ ಇಟ್ಕೊಳ್ರಿ. ಅವಾಗ ಇವ್ರ ಮನ್ಯಾಗ ಧಾನ್ಯಗಳು ಎಲ್ಲಾ ಮಾಯ ಆಗಿದ್ದು. ಉಣ್ಬೇಕಂದ್ರ ಊಟಿಲ್ಲ ಏನ್ರಿ? ಇಂತ ಭಿಕ್ಷೆ ಬೇಡಿ ತಿನ್ನುವಂತ ಬೀದಿ ಮ್ಯಾಲ ಭಿಕಾರಿ ಜೀವನ ಬಂತ ಗೌಡನಿಗೆ. ಭಿಕಾರಿ ಜೀವನ. ಅವಾಗ ಗೌಡ ಗೌತಿ ಬಂಗಾರ ತಟ್ಟಿ ಹೋದು, ಬೆಳ್ಳಿ ಚೆಂಬು ಹೋದು, ಎಲ್ಲ ಹೋದು. ಇಂತಾದ್ರಾಗ ಊಟ ಮಾಡ್ತಿದ್ರು. ತೆಂಗಿನಕಾಯಿ ಹೊಡಿತಿರ್ಲ ಪಟ್ಟಿ ಪಟ್ಟಿ, ಆ ಪಟ್ಟಿಲೆ ಗಂಜಿ ಕುಡಿದು ನುಚ್ಚು ತಿನ್ನೋದು ಪರಿಸ್ಥಿತಿ ಬಂತು. ಅದಕ್ಕ ದೇವರು ಕೊಟ್ಟಾಗ ಕಣ್ಣಿಗೆ ಹೊತ್ಕೊಂಡು ಮುಚ್ಕೊಂಡ್ ತಿನ್ಬೇಕಂತ ಹೇಳ್ತಾರೆ ನಮ್ಮ ಹಿರಿಯರು. ಏನ್ರಿ? ಸೊಕ್ಕು ಬಂದ ಗರ್ವಿಲೆ ನಡಿಬಾರ್ದು, ದೇವರು ಕೊಟ್ಟಾಗ ನಡಿಬಾರ್ದು. ಹಂಗ ಸೊಕ್ಕಿಲೆ ನಡೆದ ನಾಶ ಆದ ಗೌಡ. ನಾಶ ಆದ, ನಾಶ ಆದ. ಅದೇ ಕರಿ ದೇವರಿಗೆ ಪರಶಿ ಜನರು ತಮ್ಮ ಮಕ್ಕಳ ಜಡಿ ತೆಗಿಬೇಕಂತ ಹೇಳಿ ಆ ಗೌಡನ ಹೊಲದಾಗ ಹಾಲು ಹೋಗ್ತಿದ್ರು. ಎಲ್ಲಾ ಕಳ್ಕೊಂಡು ನೊಂದ ಗೌಡ ಗೌಡತಿ ಏನ್ ಮಾಡ್ತಿದ್ರಿ ಕೆಲಸ ಅಂದ್ರ, ಇವ ಗೌಡತಿ ಬ್ಯಾರೆ ಅವ್ರ ಮನ್ಯಾಗ ಕಸ ಮುಸರಿ ಮಾಡ್ತಿದ್ದಳ್ರಿ. ಏನ್ರಿ? ಕಸ ಮುಸರಿ. ಗೌಡನ ಹೆಂಡತಿ ನೀಲಾಲೋಚನೆ ಗೌಡತಿಯಾಗಿ 100 ಜನರಿಗೆ 1000 ಜನರಿಗೆ ಅನ್ನ ಹಾಕಿದಂತವ್ರು ಇನ್ನೊಬ್ರು ಮನ್ಯಾಗ ಕಸ ಮುಸರಿ ಮಾಡ್ತಾರಂದ್ರ ವಿಚಾರ ಮಾಡ್ರಿ. ಆತ್ಮೀಯ ಬಂಧುಗಳು, ವಿಚಾರ ಮಾಡ್ರಿ. ಬಹಳ ಕೆಟ್ಟ ಪರಿಸ್ಥಿತಿ ಬಂತು. ಕೂಲಿ ನಾಲಿ ಮಾಡಿ ಅದರಿಂದ ಗಂಜಿ ಕುಡಿದು ಬದುಕುತ್ತಿದ್ರು. ಈ ಗೌಡ ನಾ ಹೇಳ್ರಿ, ಕುಂಟ ಎತ್ತ ಮತ್ತು ಅಲ್ಲಲ್ಲ ಕುಂಟ ಎತ್ತ ಕುಂಟು ಕೋಣ ಉಡ್ಕೊಂಡು ಆ ಜಮೀನದಲ್ಲಿದ್ದ. ಅಲ್ಲಿ ಹಾಸಿ ಪರ್ಸಿ ಜನರು ಭಕ್ತಾದಿಗಳು ಕಾನೂರ ಕರೆದೇವರಿಗೆ ಜಡಿ ತೆಗಿಯಾಕ ಹೊಂಟಿದ್ರು ಮಕ್ಕಳದ. ಗೌಡ ಕೇಳಿದ, ನೀವೆಲ್ಲ ಎಲ್ಲಿ ಹೊಂಟ್ರಿ? ನಾವು ಇಲ್ಲೇ ದೇಶಕ್ಕೆ ಪ್ರಸಿದ್ಧ ಕೋಣಮನೂರ್ ಐತಿ,
ಪಾನಗನೂರಲ್ಲಿ ಕರೆ ದೇವರದಾನ ಬೀರಲಿಂಗ ದೇವರ ಅವನ ದರ್ಶನ ಕೊಂಡಿದ್ದೀವಿ, ನಮ್ಮ ಹರಕೆ ಮುಗಿಸಾಕ್ ಹೊಂಟಿದ್ದೀವಿ ಅಂದ್ರು. ಅವಾಗ ಅವಂದ ನನ್ನ ಒಟ್ಟ ಕರ್ಕೊಂಡು ಹೋಗ್ತೀರಿ ನಲ್ಲೆಂದ. ಯಾಕ್ರಿ ಗೌಡ್ರ ನಿಮ್ಗೇನಾಗೈತಿ, ನೀವು ಆರಾಮಾಗಿರ್ರಿ ಅಂತಂದ್ರಿ ಇವ್ರು. ಇಲ್ಲ ನಮ್ಮ ಕುಲದೇವರಿಗೆ ಹೋಗಿದ್ದೇನ ಏನ್ರಿ, ನಮ್ಮ ಕುಲದೇವರು ಯಡೂರು ಈರಣ್ಣ, ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಯಡೂರು ಈರಣ್ಣ ಹೋಗಿದ್ದೆ. ಹೋದ ಭಾಗ್ಯ ಮರಳಿ ಪಡ್ಕೋಬೇಕಂತ ಹೋಗಿದ್ದೆ. ಆ ಈರಣ್ಣ ಕೊಡ್ಲಿಲ್ಲ, ಕುಂಕನೂರು ದ್ಯಾಮವ್ವ ಕೊಡ್ಲಿಲ್ಲ. ಪರ್ವತ ಮಲ್ಲಯ್ಯನ ಹತ್ರ ಕೇಳ್ಕೊಂಡ್ರು ನನಗ ಆಸ್ತಿ ಅಂತಸ್ತು ಕೊಡ್ಲಿಲ್ಲ. ನೀವೇನು ಹೊಂಟಿದ್ರಿ ಆ ದೇವರೇ ಕೊಡ್ಬೋದೇನೋ ಅಂತ ನಿಮ್ ಜೊತೆಲಿ ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದ ಗೌಡ. ನೋಡು, ನಾವು ಹೋಗುವ ಸ್ಥಾನ ದೇಶಕ್ಕೆ ಪ್ರಸಿದ್ಧ, ಬೇಡದವರಿಗೆ ಬೇಡಿದ್ದು ಕೊಡುವಂತ ಶಕ್ತಿ ಆ ಗುರುವಿನಲ್ಲಿ ಅದ. ನಿನಗ ಏನೇನು ಕಳ್ಕೊಂಡಿದಿ, ನಿನಗೆ ಏನೇನು ಬೇಕಾಗೈತಿ ಅದೆಲ್ಲ ಆ ಮಠದಾಗ ಸಿಗತೈತಿ. ನಮ್ ಬೆನ್ನ ಹತ್ತಿ ಬಾ, ಗುರುವಿನ ಹತ್ರ ನೀ ಬೇಡ್ಕೋ ಅಂತಂದ್ರು. ಗೌಡ ಅವ್ರ ಜೊತೆಲಿ ಬಂದ ಕೇರೆ ಅವರೆಲ್ಲ ಜಡಿ ತೆಗೆದ್ರು. 3 ದಿನ ಅಲ್ಲೇ ಇದ್ರು, ಆರಾಮಾಗಿ ಇದ್ರು. ಇವ್ 3 ದಿನ ಏನ್ ಮಾಡ್ಯಾರ ಅಂದ್ರ ಗುರುವಿನ ಹತ್ರ ಹಿಂದ ಒಂಟಿಗೆ ಅಲ್ಲೇ ತಪಸ್ಸರಿ ನಿಂತಿದ್ರು. ಭೋಗ ಬಾಧ್ಯ ಪಡ್ಯಾಕ ಅಲ್ಲಿ ಮಾಲಿಂಗರಾಯ ಅಗಮ ಆಗ್ತದ. ಅಗಮಾಗಿ ಏನು ಮಾಲಿಂಗರಾಯ, ಈ ಮ್ಯಾರ ಮತ್ತು ಜನಗಳೆಲ್ಲ ಹೊಂಟಾರು, ಇವ್ ಇನ್ನ ಹಂಗ ನಿಂತಾನೆ ಹಿಂದ, ಇವಂದ ಏನ್ ಬೇಡಿಕೆ ಅಂತ ಕೇಳಿದಾಗೆ, ಬಾ ಏನೋ ಆಗಬಾರ್ದ ಜೀವನದಾಗ, ಎಡವಿದ್ದು ನಮ್ಮ ಹುಡಿಯಾಗಿರ್ಲಿ ಹೊಟ್ಯಾಗ ಹಾಕೋತಂದೆ. ಅವನಿಗೆ ಬಹಳ ದೊಡ್ಡ ಬಡತನ ಬಂದೈತಿ, ಆ ಭೋಗ ಭಾಗ್ಯಕ್ಕಾಗಿ ಅವ್ನ ಹಿಂದ ಒಂಟಗಾಲಿ ತಪಸ್ಸರಿ ಮಾಡಕತ್ತೇನು, ಮತ್ತ ಅವನ ಒಂದಿಟ್ಟು ಉದ್ಧಾರ ಮಾಡ್ರಿ ಅಂತ ಗುರು ನಗಾಕತ್ತ. ಹೇ ಮಾಲಿಂಗರಾಯ, ಬೇಡ 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 ಬೇಡ, ಯಾಕಂತ ಕೇಳು, ಇವನ ಆಸ್ತಿ 100 ತಲೆಮಾರ್ತನ ಕುಂತ ತಿಂದ್ರು ಸವಿಲಾರದ ಆಸ್ತಿ ಇತ್ತ. ಈ ಮಗ ಸೊಕ್ಕಿಗೆ ಬಂದು ನನ್ನ ಭಕ್ತರಿಗೆ ಊಟ ಮಾಡಲದಂಗ ಹಂಗ ಕಳಿಸ್ಯಾನ. ಈ ಮಗನಿಗೆ ಊಟ ಸಿಗಲಾರದಂಗ ಹಿಂಗ ಅನುಭವಿಸಲಿ ಅನ್ನ ಕಳಿಸ್ಯಂತ. ಸೊಕ್ಕಿಗೆ ಬಂದ ಮಗ ಇವ ಹಿಂಗ ಇರಲಿ ಅಂತಂದ. ಯಪ್ಪ ಅಲಿಂಗರಾಯ ಹೇಳ್ತಾನ, ಅಂತ ಕರುಣದಿಂದ ಅಜ್ಞಾನದಿಂದ ಏನೋ ತಿಳಿಲಾರದ ತಪ್ಪು ಮಾಡೈತಿ, ಅದೇನೋ ಕಳ್ಕೊಂಡು ಅಳಾಕತೈತಿ, ಮತ್ತ ಬಂದು ನಿಮ್ಮ ಜ್ಞಾನ ಮಾಡ್ಕೊಂಡು ಅದು ತಪಸ್ಸರಿ ಮಾಡಾಕತೈತಿ. ಅದನ್ನ ಅವರ ಏನು ಬೇಡಿಕೆ ಐತಿ ಅದನ್ನ ಈಡೇರಿಸು ಅಂತ ಮಾಲಿಂಗರಾಯ ಗುರುವಿಗೆ ಹೇಳ್ತಾನ. ಮಾಲಿಂಗರಾಯ ಬ್ಯಾಡೋ, ಇವ್ ಉಂಡಾಗ ಒಂದು ಬುದ್ಧಿ, ಉಂಡಾದಾಗ ಒಂದು ಬುದ್ಧಿ, ಇವ್ರು ಕೊಟ್ಟು ನೋಡೇನೆ ಇಟ್ಟು ನೋಡೇನೆ, ಮತ್ತು ಮುಂದೆ ಕೊಟ್ಟು ಇದು ಸೊಕ್ಕಿಗೆ ಬರ್ತದೆ, ಇದು ಮತ್ತು ಸೊಕ್ಕಿಗೆ ಬರ್ತೈತಿ, ಬ್ಯಾಡ ಅಂತ ಗುರು ಹೇಳ್ತಾನೆ. ಯಪ್ಪ ಕಾಡಿ ಬೇರೆ ಭಕ್ತರ ಮ್ಯಾಲ ಅಂತ ಕರುಣದಿಂದ ಮಾಲಿಂಗರಾಯ ಗುರುವಿನ ಹತ್ರ ಪ್ರಸಾದಿಸಿಕೊಂಡ ಮುಂದೆ ಏನಾದ್ರು ನಾನೇ ನೋಡ್ಕೋತೀನಿ ಗುರುದೇವ, ಅವನು ಏನೋ ತೊಂದರೆ ಅದು ನಾನು ನೋಡ್ಕೋತೀನಿ, ಅವನು ಸರಿದಾರಿಗೆ ನಾನು ತರ್ತೀನಿ, ಆ ಭಕ್ತನಿಗೆ ನೀವು ಬಂಡಾರ ಪ್ರಸಾದ ಕೊಡಾಕಬೇಕು ಅಂತ ಹಠ ಮಾಡಿ ಮಾಲಿಂಗರಾಯ ಬಂಡಾರ ಪ್ರಸಾದ ಇಸ್ಕೊಂಡ ಗೌಡಿ ಕೊಟ್ಟು ಹೇಳ್ತಾನ. ಗೌಡ ಅಳಬ್ಯಾರ, ಚಿಂತೆ ಮಾಡಬ್ಯಾರ, ಪಾದ ಭೋಗ ಭಾಗ್ಯ ಕಳ್ಕೊಂಡು ಅಳಾಕತ್ತಿದೆಯಲ್ಲ, ಅಳಬ್ಯಾರಿ. ಈ ಭಂಡಾರ ತಗೋ, ಈ ಭಂಡಾರ ತಗೊಂಡು ಹೋಗಿ ಉಳಿದು ನಿನ್ನ ಹೊರದಾಗೂ ಹೊಡಿ, ಮತ್ತೆ ನಿನ್ನ ಮನ್ಯಾಗೂ ಹೊಡಿ. ಏನ ಈ ಶೀತಾಳ ನೀರು ಗುರುವಿನ ತಗೊಂಡು ಹೋಗಿ ಎಲ್ಲಾ ಕಡೆ ಅದನ್ನ ಹೊಡಿ, ಮತ್ತ ಮರಳಿ ನಿನ್ನ ಭೋಗ ಭಾಗ್ಯ ಇದ್ದಕ್ಕಿದ್ದಂಗ ಬರ್ತತಿ, ಅದಕ್ಕಿಂತ ಹೆಚ್ಚಿಗೆ ಬರ್ತತಿ. ನಂಬಿ ಭಂಡಾರ ಮ್ಯಾಲ ನಡಿ ಅಂತ ಭಂಡಾರ ಕೊಡ್ತಾನ ಮಾಲಿಂಗರಾಯ. ಆ ಭಂಡಾರ ತಗೊಂಡ ಗೌಡ ಖುಷಿಯಾಗಿ ಜನರ ಜೊತೆಯಲ್ಲಿ ಬಂದು ತನ್ನ ಊರಿಗೆ ಬರ್ತಾನೆ. ಗಡಿಗೆ ಉಳಿದ ಜಮೀನದಾಗ ಶೀತಾಳ ಹೊಡೆದ ಭಂಡಾರ ಹೊಡೆದ ಹೇಳ್ರಿ ಸ್ವಲ್ಪ ದಿನದಾಗ ನೋಡ್ರಿ ಅದ ಕುಂಟ ಮತ್ತು ಕುಂಟ ಇದ್ದು ನೋಡ್ರಿ, ಅವು ವಾರ ಎತ್ತ, ಅದಕ್ಕೆ ಕಾಲ ಬತ್ತ, ಅದಕ್ಕೊಂದು ಕಣ್ಣ ಬತ್ತ, ಒಂದೊಂದ ಇತ್ತು, ಅದಕ್ಕೆ ಎಲ್ಲ ಬಂದ್ರಿ, ಅವು ಭಂಡಾರದಿಂದ ಬಂದ್ರಿ ಅವೆಲ್ಲ. ಅವಾಗ ಉಳಿದ ಭಂಡಾರ ಗೌಡತಿ ಹತ್ರ ಕೊಟ್ರಿ. ಆ ಗೌಡತಿ ಮೊದಲ ಭಂಡಾರ ಮೇಲೆ ನಂಬಿಕೆ ಇಲ್ಲಾಗಿತ್ತು. ಏನ್ ತಂದಿರಿ ಗುರುವಿನ ಮಠಕ್ಕೆ ಹೋಗಿ ಕೇಳಿದ್ರು. ಹಿಂಗ ಭಂಡಾರ ಕೊಟ್ಟಾರ, ಇದನ್ನ ತಗೋ,
ಜಪಿಸೋಣ ಇದನ್ನ ದಿನ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತೈತಿ ಭಂಡಾರ ಮೇಲೆ ನಂಬಿಕೆ ಇರ್ಬೇಕಂತ ಹೇಳ್ಯಾರ ಗುರುಗಳು ಅಂತ ಹೇಳಿ ನೀಲಾಲೋಚನೆ ಕೈಯಾಗ ಕೊಟ್ರ ಇದ್ರಾಗ ಏನೈತ್ರಿ ಬರೀ ಪ್ರಸಾದ ಐತಿ ಅಂತ ಹೇಳಿ ಅದನ್ನ ಮ್ಯಾಲ ಅಲಕ್ಷ್ಯ ಮಾಡಿ ಅದನ್ನ ಬಿಸಾಕ್ತಾವ ಬೆಳಿಗ್ಗೆ ಎದ್ದು ಗೌಡ್ ಕೇಳ್ತಾ ಎಲ್ಲಿ ಪ್ರಸಾದ ಅದೇನ್ರಿ ಪ್ರಸಾದ ಅದೈತ್ ನೋಡ್ರಿ ಬಿಸಾಕಿನ ಅಂತ ಹೇಳಿ ಹಿಂಗೊಂದು ಗೌಡ್ತಿ ಎಷ್ಟು ಚೆನ್ನಾಗಿದ್ದಲ್ಲ ಆಕೆ ನಳನ ಹಿಡ್ಕೋತ್ರಿ ಏನ್ರಿ ನಳ ಹಿಡ್ಕೊತು ತೆಲ್ಲು ಏದಿತ್ತ ಮತ್ತ ಒಳಗಡೆ ಹಾಹಾಕಾರ ಏದಿತ್ತ ನೀ ಹಿಂಗ ಮಾಡಬಾರ್ದಾಗಿತ್ತ ಭಂಡಾರ ನಂಬಿದ್ರ ಬಂಗಾರ ಐತಿ ಭಂಡಾರ ನಂಬಲಾರ್ದಕ್ಕೆ ನಾವೆಲ್ಲ ಆಸ್ತಿ ಅಂತಸ್ತಿ ಎಲ್ಲ ಕಳ್ಕೊಂಡಿದೀವಿ ಮರುಳಿ ಪಡೆಯಾಗಿ ಭಂಡಾರ ಬಂದೈತಿ ಭಂಡಾರ ಮ್ಯಾಲ ನೀ ನಂಬ್ತಾ ಇಲ್ಲ ಮತ್ತ ನಿನ್ನ ನಡ ಹಿಡ್ಕೊಂಡೈತಿ ಕಾಲ್ ಹಿಡ್ಕೊಂಡೈತಿ ತೆಲಿ ಹಿಡ್ಕೊಂಡೈತಿ ಇದೆಲ್ಲ ಯಾಕಾಗೈತಿ ಅಂತ ಕೇಳಿದ್ರ ಭಂಡಾರ ಮ್ಯಾಲ ನಿನ್ನ ನಂಬಿಕೆ ಇಲ್ಲ ಈಗ ನೋಡು ಅವನ ಹೆಸರು ಹೇಳಿ ನಿನಗೆ ಭಂಡಾರ ಹಸ್ತನ ಹೆಂಗ್ ಗುಣ ಆಗ್ತಿ ನೋಡು ಆಮ್ಯಾಲ್ರಿ ನಿನಗೆ ನಂಬಿಕೆ ಬರ್ತತಿಲ್ಲೋ ಅವಾಗ ಅದ ಭಂಡಾರ ಗೌಡ್ತಿ ಮ್ಯಾಲ ಎಲ್ಲಾ ಕಡೆ ಹಚ್ಚಿದ ಅವಾಗ ಗೌಡ್ತಿಗೆ ಆ ಕಾಲ್ನು ಹೋತ ಸೊಂಟನು ಹೋತ ತೆಲಿನೂ ಹೋತ ಎಲ್ಲ ಹೋತ್ರಿ ಎಲ್ಲ ಹೋತ ಆರಾಮಾತು ಗೌಡ್ತಿ ಅಂದಳು ಬಹಳ ಚೆನ್ನಾಗೈತಿ ಬಹಳ ಶಕ್ತಿ ಐತಿ ಭಂಡಾರದಾಗ ಇನ್ ಮ್ಯಾಲ ನಾವು ಭಂಡಾರ ಮ್ಯಾಲ ನಂಬಿಕೆ ಇಟ್ಟು ದುಡಿನು ಅಂತ ಹೇಳಿ ಆನಂದವಾಗಿ ಜೀವನ ಮಾಡ್ತಿರ್ತಾರೆ ನನ್ನ ಆತ್ಮೀಯ ಬಂಧುಗಳೇ ಏನ್ರಿ ಹೊಡಿದಾದ್ರ ಹಿಂಗ್ ಜೋರಾಗಿ ಹೊಡಿಬೇಕು ಹಿಂಗ್ ಹೊಡಿಬಾರ ಚಪ್ಪಾಳಿ ಹೊಡಿಯೋದ್ರಿಂದ ಲಾಭ ಐತಿ ಏನ್ರಿ ಚಪ್ಪಾಳಿ ಹಿಂಗ್ ಬರ್ತಿರ್ತಾರ ನೋಡ್ರಿ ಸಿಟಿ ಒಳಗ ಸುಮ್ನೆ ಹಿಂಗ ವಾಕ್ ಮಾಡ್ತಿರ್ತಾರ ಹಿಂಗ 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 ಹೆಂಗ ಹೊಡಿತಿರ್ತಾರ ಅವ್ರು ಹಂಗ ಚಪ್ಪಾಳಿ ಕೊಟ್ಟರ ಅದು ಯೋಗ್ಯವಾಗಿರ್ಬೇಕು ಅದು ಮಾಲಿಂಗರಾಯನಿಗೆ ಅದು ಖುಷಿ ಪಡ್ಬೇಕು ಮಾಲಿಂಗರಾಯ ಹಂಗ ಚಪ್ಪಾಳಿ ತಟ್ಟಬೇಕು ಏನ್ ಆತ್ಮೀಯ ಬಂಧುಗಳೇ ಲಕ್ಷ ಕೊಟ್ಟು ಕೇಳ್ರಿ ಮಾಲಿಂಗರಾಯನಿಂದ ಪಾದ ಗೌಡಿಕೆ ಆಸ್ತಿ ಅಂತಸ್ತು ಎಲ್ಲಾ ಗೌಡ ಪಡಿತಾನ ಅವ ಮರಿತಾನ ಅದನ್ನ ಎಚ್ಚರಿಸಲಾಕ ಕೊರವಂಜಿ ಬರ್ತಾಳ ಇವತ್ತಲ್ಲ ನಾಳೆ ಬರ್ತಾಳು ಅರುವಾಗಿ ಹಬ್ಬ ಹಾಕಬೇಕ ಸಪ್ತ ಮಾಡ್ಬೇಕಂತ ಅವನಿಗೆ ವಿಚಾರ ಹೊಳಿತದ ನಾಳಿನ ದಿವಸ ಹಬ್ಬ ಹಾಕಬೇಕಂತ ಮೀಟಿಂಗ್ ತಗೋತಾರ ಮನ್ಯಾಗ ಮೀಟಿಂಗ್ ತಗೊಂಡು ಹಬ್ಬದ ಕಾರ್ಯಕ್ಕೆ ಎಲ್ಲೆಲ್ಲಿ ಜನರನ್ನ ಕರೆಸಬೇಕು ಎಷ್ಟು ಜನರನ್ನ ಕರೆಸಬೇಕು ಅಂತ ವಿಚಾರ ಮಾಡ್ಕೋತ ಭಂಡಾರ ಕೊಟ್ಟು ನಾಳೆ ಕಳ್ಸೋರ್ದಾರ ಎಲ್ಲಿಗೆ ಬೀಜಗುಂತಿಗೆ ಭಂಡಾರ ಯಾರು ಕೊಟ್ಟು ಬರ್ತಾರ ಭಂಡಾರ ಕೊಡೋಕ್ಕಿಂತ ಮೊದಲನ ಮಾಲಿಂಗರಾಯನಿಗೆ 4 ಮಂದಿ ಭಂಡಾರದಾಗ ಹುಟ್ಟರು ಅಂತ ಹೇಳಿ ನೋಡ್ರಿ ಸಣ್ಣ ಮಗ ಸೋಮರಾಯ ಭಂಡಾರ ಯಾರು ಕೊಡ್ಲಾಕ ಬರ್ತಾರಂತ ಸಿದ್ಧಾರ್ಥಿಗೆ ಮಾರವದಾನ ಇವತ್ತಲ್ಲ ನಾಳೆ ಕೇಳುವಂತ್ರಿ ಈ ಕಥಾವಾಗ ಏನ್ರಿ ಇವತ್ತ ಶ್ರೀಕೃಷ್ಣನ ಜನ್ಮಾಷ್ಟಮಿ ಏನ್ರಿ ಅವಂದ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಬೇಕಾಗಿದೆ ಇವತ್ತು ಏನ್ರಿ ಅವನು ಭಗವದ್ಗೀತೆ ಬರದಾನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ವಿದ್ಯೆಯನ್ನ ಅರ್ಜುನನಿಗೆ ಹೇಳ್ಯಾನ ಏನ್ರಿ ಆ ಭಗವದ್ಗೀತೆಯಲ್ಲಿ ಏನದ 18 ಅಧ್ಯಾಯಗಳದಾವ 18 ಅಧ್ಯಾಯಗಳು ಭಗವದ್ಗೀತೆ ಓದ್ತೀರೇನವ ಮನ್ಯಾಗ ಯಾವ್ರಿ ಗೊತ್ತಿಲ್ಲ ನಿಮ್ಮ ಹತ್ರ ಅದಾವನ್ರಿ ಭಗವದ್ಗೀತೆ ಐತೇನ್ರಿ ಇಲ್ರಿ ಮತ್ರ ಭಗವದ್ಗೀತೆ ಗೊತ್ತಾ ಇಲ್ರಿ ಮತ್ತೆ ಗೊತ್ತಿಲ್ಲ ಹಾಗೆ ಆತಂದ್ರ ಅದ್ರೊಳಗೆ ಇದ್ದೆ ನಮ್ಗೆ ಹೆಂಗ್ ಗೊತ್ತಾಗೋದ್ರಿ ಕೇಳ್ತಾರ್ರಿ ಭಗವದ್ಗೀತೆ ಕೇಳ್ತಾರ್ರಿ ಭಗವದ್ಗೀತೆ ಓದೋದಾಗ್ಲಿ ಗುರುಮುಖದಿಂದ ಹಿಂಗ ಅಭ್ಯಾಸ ಮಾಡೋದಾಗ್ಲಿ ದಿನ ಒಂದೊಂದು ಅಧ್ಯಾಯ ಓದೋದಾಗ್ಲಿ ಇಲ್ಲ 18 ಅಧ್ಯಾಯನ ಸಂತಾನ ಓದೋದಾಗ್ಲಿ ಯಾರು ಮಾಡಂಗಿಲ್ಲ ಮತ್ತ ಒಂದು 18 ಅಧ್ಯಾಯ ಓದಾಕ ಆಗ್ಲಿಲ್ಲ ಅಂದ್ರೆ ಒಂದ್ ದಿವಸನಿಗೆ 1 ಅಧ್ಯಾಯ ಓದ್ಬೇಕಲ್ಲ ಅದು ಓದಂಗಿಲ್ಲ ಮತ್ತ ಅದ್ರಾಗ 700 ಶ್ಲೋಕ ಅದಾವ ಅದರಲ್ಲಿ ಒಂದೊಂದು ಮಂತ್ರ ರೀ ಒಂದು ಮಂತ್ರ ಓದ್ತಿರಲ್ರಿ ಇಲ್ಲ ಮತ್ 4 ಲೈನ್ ಇರ್ತಾವ ಅದ್ರಾಗ 4 ಸಾಲ ಇರ್ತಾವ ಅದ್ರಾಗ ಇನ್ನೊಂದು ಅರ್ಧ ಅದು ಇಲ್ಲ ಭಗವದ್ಗೀತೆ ಏನ್ರಿ ನಿಮಗ ಒಂದೊಂದು ಮನಿಗೆ ಭಗವದ್ಗೀತೆ ಬೇಕಲ್ಲ ಓದ್ತಿರಲ್ರಿ ಏನ್ ಮಾಡುದ್ರಿ ಸಂಸ್ಕೃತದೊಳಗ ಐತಿ ಅದೇ ನಮ್ಗೆ ತಿಳಿದೋ ಹಳಿದೋ ಗುರುಗಳು ಬಂದಿರ್ತಾರೆ ಹೇಳ್ತಿರ್ತಾರೆ ಅಷ್ಟೇ ಕೇಳ್ಬೇಕು ಮಜಾ ಇರ್ತದೆ ನೋಡ್ರಿ
18 ಅಧ್ಯಾಯಗಳು ಅದಾವ. ಅದ್ರೊಳಗಡೆ ಮೊದಲನೇದು ಅರ್ಜುನ ವಿಷಾದ ಯೋಗ ಅಂತ, ಇದು ಮೊದಲನೇ ಅಧ್ಯಾಯ. ಎರಡನೇದು ಸಂಖ್ಯೆ ಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ಜ್ಞಾನ ಕರ್ಮ ಸನ್ಯಾಸ ಯೋಗ, ಐದನೇದು ಕರ್ಮ ಸನ್ಯಾಸ ಯೋಗ, ಆರನೇದು ಆತ್ಮ ಸಂಯಮ ಯೋಗ, ಏಳನೇದು ಜ್ಞಾನ ವಿಜ್ಞಾನ ಯೋಗ. ನೋಡಿ ಮೊಬೈಲ್ ಮಾತಾಡ್ತೀರಿ, ಇದು ಪರಮಾತ್ಮ ಕೃಷ್ಣ ಹೇಳಿದ್ದು ಇದ್ದೆ. ಜ್ಞಾನ ವಿಜ್ಞಾನ ಯೋಗ ಇದು 7ನೇ ಅಧ್ಯಾಯ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಅಲ್ರಿ. 9ನೇದು ರಾಜ್ಯ ವಿದ್ಯಾ ರಾಜ್ಯ ಗುಹ್ಯ ಯೋಗ. 10ನೇದು ಯುವತಿ ಯೋಗ. 11ನೇದು ಅಲ್ರಿ 11ನೇದು ಈಶ್ವರೂಪ ದರ್ಶನ ಯೋಗ. 12ನೇದು ಭಕ್ತಿ ಯೋಗ. 13ನೇದು ಕ್ಷೇತ್ರಜ್ಞರ ವಿಭಾಗ ಯೋಗ. 14ನೇದು ಗುಣತ್ರಯ ವಿಭಾಗ ಯೋಗ. 15ನೇದು ಏನ್ರಿ 15ನೇದು ಬಹಳ ಸುಂದರವಾಗಿರುವಂತ ಯೋಗ ಏನ್ರಿ ಪುರುಷೋತ್ತಮ ಯೋಗ. ಇನ್ನು 16ನೇದು ದೇವಾಸುರ ವಿಭಾಗ ಯೋಗ ಅಂತ 16ನೇದು. 17ನೇದು ಶ್ರದ್ಧಾತ್ರಯ ಯೋಗ. ಇನ್ನು 18ನೇದು ಮೋಕ್ಷ ಸನ್ಯಾಸ ಯೋಗ. ಇದು 18 ಅಧ್ಯಾಯ ಭಗವದ್ಗೀತೆಯಲ್ಲಿ ಅದ. ಅದ್ರಾಗ 700 ಶ್ಲೋಕಗಳದಾವ, ಅಂದ್ರ 700 ಮಾತುಗಳದಾವ. ಎಲ್ಲದಕ್ಕೂ ಉತ್ತರ ಭಗವದ್ಗೀತೆಯಲ್ಲಿ ಅದ. ಪ್ರಪಂಚ ಹೆಂಗ್ ಮಾಡ್ಬೇಕಂತ ಉತ್ತರ ಅದ ಏನ್ರಿ. ಮತ್ತ ಯೋಗ ಹೆಂಗ ಸಾಧನೆ ಮಾಡ್ಬೇಕಂತ ಉತ್ತರ ಅದ. ಕಾಯಕ ಹೆಂಗ್ ಮಾಡ್ಬೇಕಂತ ಉತ್ತರ ಅದ. ಮನ್ಕೊಂಡು ಏಳಬೇಕು ಹೆಂಗಂತ ಉತ್ತರ ಅದ. ಜೀವನವನ್ನ ಹೆಂಗ ಮಾಡಬೇಕು ಹೆಂಗ ನಡಿಬೇಕು ಅನ್ನೋದ ಉತ್ತರ ಅದ. ಗೃಹಸ್ಥ ಹೆಂಗ ಆಗಬೇಕು ಅನ್ನೋದು ಉತ್ತರ ಅದ. ಸನ್ಯಾಸಿಗಳು ಹೆಂಗ ಆಗಬೇಕು ಅನ್ನೋದು ಉತ್ತರ ಅದ. ವಾನಪ್ರಸ್ಥರು ಹೆಂಗ ಆಗಬೇಕು ಅನ್ನೋದು ಉತ್ತರ ಅದ. ಎಲ್ಲಾ ಉತ್ತರಗಳ ಭಗವದ್ಗೀತೆಯ ಒಳಗದ. ಇದಕ್ಕೆ ಉತ್ತರ ಕೊಡಂಗಿಲ್ಲ ಅನ್ನೋ ಮಾತ ಇಲ್ಲ. ಎಲ್ಲರಿಗೂ ಉತ್ತರ ಭಗವದ್ಗೀತೆ ಕೊಡ್ತದ. ಅಂತ ಭಗವದ್ಗೀತೆಯನ್ನ ನೀವು ನೋಡಂಗಿಲ್ಲ ಅಂತಂದ್ರ ನಾವು ಹೇಳಿ ಅರ್ಥ, ನೀವು ಕೇಳಿ ಅರ್ಥ. ಹೆಂಗ್ ಇವತ್ತ ಶ್ರೀಕೃಷ್ಣನ ಜನ್ಮಾಷ್ಟಮಿ ಅದ. ಏನ್ ಮಾಡ್ತೀರಿ? ಮಾಲಿಂಗರಾಯ ಏನೋ 4 ವೇದಗಳು ಅವೆಲ್ಲ ಪಠನ ಮಾಡಿದ. ಇದಕ್ಕೆ ಪಂಚಮ ವೇದ ಅಂತಾರ ಏನ್ರಿ. ಈ ಭಗವದ್ಗೀತೆಗೆ ಪಂಚಮ ವೇದ ಅಂತಾರ. ಈ ಪಂಚಮ ವೇದನು ಕೂಡ ಬಿರ್ಲಿಂಗ ಮಾಲಿಂಗರಾಯನಿಗೆ ಹೇಳಿ, ಮಾಲಿಂಗರಾಯ ಬುಳ್ಳಾನಿಗೆ ಹೇಳಿ, ಬುಳ್ಳಾನ ಮತ್ತು ಎಲ್ಲರಿಗೂ ಹೇಳಿ ಹೀಗೆಲ್ಲ ಬಂದೈತಿ. ಇಷ್ಟೆಲ್ಲ ಬಂದ್ರು ಕೂಡ ನಾವು ಒಂದು ನಂಬಿದೀವಿ. ಏನಂದ್ರ ಅವನ ಗದಿ ಅದು ಅಂದ್ರೆ ಅವನ ಬಂಗಾರ ನಂಬಿದೀವಿ. ಇದು ಸತ್ಯನ ನಂಬಿದ್ರೆ ಅಲ್ಲಂತ ಅಲ್ಲ. ನಾವು ಹುಟ್ಟಿ ಬಂದ ಬಳಿಕ ನಾವು ಪರಮಾತ್ಮ ಮಾಲಿಂಗರಾಯನ ಕಡೆಗೆ ಹೋಗ್ಬೇಕಾಗಿತ್ತು ಅಂತಂದ್ರ ನಾವು ಈ ಅಧ್ಯಾತ್ಮ ವಿದ್ಯೆಯನ್ನ ಪಡ್ಕೋಬೇಕ. ಅಧ್ಯಾತ್ಮ ವಿದ್ಯೆ ಪಡ್ಕೋಲಿಲ್ಲ ಅಂತಂದ್ರ ಇಷ್ಟ ಮತ್ತ ನಮಗ ಪುನರಪಿ ಜನನಂ ಪುನರಪಿ ಮರಣಂ ಹಂಗ ನಡೀತಾನೆ ಇರ್ತಾವ. ಆದ್ರಿಂದ ಈ ವಿದ್ಯೆ ಪಡ್ಕೋಬೇಕು. ಗುರುಮುಖದಲ್ಲಿ ಗುರುಮುಖೇನ ಉಪದೇಶ ಪಡ್ಕೋಬೇಕು. ಮನ್ಯಾಗ ಎಷ್ಟು ಮಂದಿ ಉಪದೇಶ ಪಡ್ಕೊಂಡಿರ್ರಿ? ಎಷ್ಟು ಮಂದಿ ಪಡ್ಕೊಂಡ್ರಿ? ಕೈ ಎತ್ತಿ. ಅದ್ರಾಗ ಮನ್ಯಾಗ ಅಂದ್ರ ಪತಿ ದೇವರು ಒಬ್ಬೊಬ್ಬರ ಮಾಡಿರ್ತಾರೋ. ಹೆಣ್ಮಕ್ಳು ಉಪದೇಶ ತಗೊಂಡ್ರಂಗಿಲ್ಲ. ಸತಿಪತಿಗಳು ಎಷ್ಟು ಮಂದಿ ತಗೊಂಡಿದ್ದೀರಿ ನೀವು? ಹೆಣ್ಮಕ್ಳು ಕೈ ಎತ್ತಿರಿ. ಎತ್ರಿ ಏನೇನು ಮುಜುಗರ ಬೇರೆ ಹಿಂಗ ಮ್ಯಾಲೆ ಎತ್ರಿ ನೋಡು. ಅವ್ರು ತಗೊಂಡಾರ. ಸತಿಪತಿಗಳ ತಗೊಂಡ್ರ ಉಪದೇಶ ಮನೆಯಾಗ ಚೆನ್ನಾಗಿ ನಡೀತೈತಿ. ನೀವು ಮನೆ ಹೇಳಿದ್ನಲ್ಲ ಸ್ವಾಮಿಗಪ್ಪ ಅವ್ರದ, ಅವ್ರು ಎಷ್ಟು ತಿಳಿಸಿ ಹೇಳಿದ್ರು ಕೇಳಲಿಲ್ಲ. ಒಬ್ರು ಬಿಟ್ಟು ಇಬ್ರು ಬಂದ್ರ. ನೀವು ಶಾಸ್ತ್ರ ಓದಬ್ಯಾಡ್ರಿ, ಪುರಾಣ ಓದಬ್ಯಾಡ್ರಿ, ಅಧ್ಯಾತ್ಮ ಮಾಡಬ್ಯಾಡ್ರಿ ಅಂತ ಹೇಳಿದ್ರು. ಹೇಳಿದಕ್ಕಾಗಿ ನಿಮ್ಮನ್ನು ಬಿಡುತ್ತದೆ ಕಡೆ ನಾ ಈ ಶಾಸ್ತ್ರ
ಶಾಸ್ತ್ರ ಭಗವದ್ಗೀತೆ ಅಧ್ಯಾತ್ಮಗೀತೆ ಸಿದ್ಧಾರೂಢರು ಪುರಾಣ ಓದೋದು ಬಿಡಂಗಿಲ್ಲ ಅಂತ ಹೇಳಿದ್ರು ಅವರು ಅಥವಾ ಹಂಗ ಇಲ್ಲೊಂದು ಸೂಕ್ಷ್ಮ ವಿದ್ಯೆ ಇದನ್ನ ನೀವೆಲ್ಲ ಪಡ್ಕೊಳ್ರಿ ಗುರುಮುಖದಿಂದ ಉಪದೇಶ ಪಡ್ಕೊಳ್ರಿ ಹೊಲಸು ತಿನ್ನೋದು ಬಿಡ್ರಿ ಹೊಲಸು ಅಂದ್ರೆ ಗೊತ್ತಾಯ್ತಲ್ಲ ಅದನ್ನ ಮತ್ತೊಂದ್ ದಿನ ಹೇಳೋಣ ಯಾಕಂದ್ರೆ ಶ್ರಾವಣ ಎಂದು ಮುಗಿತೈತಿ ಹೇಳ್ರಿ ಇಲ್ಲಿ ಅಷ್ಟೇ ಅಲ್ಲ ಇಲ್ಲಿ ನಮ್ಮ ಭಾರತ ದೇಶದ ಹೇಳ್ತಾ ಇರೋದು ಶ್ರಾವಣ ತಿಂಗಳು ಎಂದು ಮುಗಿತೈತಿ ಅಮಾಸಿ ಎಂದು ಮುಗಿತೈತಿ ಮರುದಿನ ಕುಕ್ಕು ಶುರು ಆಗ್ರಿ ಮೊದಲು ಇದ್ಯಾ ಇದು ನಮ್ಮ ಇದ್ಯಾ ರೀ ಇದೇನೋ ಶ್ರಾವಣದಾಗ ನಡೀತೈತಿ ಅಷ್ಟೇ ಕೇಳ ಅಷ್ಟ ಅಲ್ಲೇ ಮಾಲಿಗಳನ್ನ ಗುಡಿಯಾಗ ಬಿಟ್ಟು ಮತ್ತ ನಮ್ಮದ ಹಿಂಗ ಮಾಡ್ಕೋತ ಹೋಗುದ್ರಿ ನನ್ನ ಆತ್ಮೀಯ ಬಂಧುಗಳೇ ಇದನ್ನು ಒಂದ್ಸಲ ಮಾಲಿಗ್ರಾಯ ಉಪದೇಶ ಮಾಡ್ತಾನ ಅದನ್ನ ಮುಂದಿನ ಪ್ರವಚನದಾಗ ಕೇಳೋಣ ಏನ್ರಿ ಯಾಕೆ ತಿನ್ನಬಾರ್ದು ಯಾಕೆ ತಿನ್ನಬೇಕು ಅಂತ ತಿಂದವ್ರು ಏನಾಗ್ತಾರೋ ತಿನ್ನದವ್ರು ಏನಾಗ್ತಾರ ಅದು ಮಾಲಿಗ್ರಾಯನ ಹೇಳ್ತಾನ ಪುರಾಣದಾಗ ಅದ್ರ ಮುಂದೆ ಕೇಳೋಣ ಈಗ ಕೇಳ್ರಿ ಒಂದ್ ಅಜ್ಜಿ ಇತ್ತ ಒಂದ್ ಅಜ್ಜಿ ಅದ ಆಡಿತ್ತು ಒಂದ್ ಆಡ ಹಿಡ್ಕೊಂಡು ಮೆಸ್ಕೋತ ಸಾಯಂಕಾಲದಾಗ ಅದು ಮನೆಗೆ ಹೋಗ್ತಿತ್ತ ಅಜ್ಜಿ ಏನ್ರಿ ಮನೆಗೆ ಹೋಗುವಾಗ ಒಂದು ತೋಳ ಬಂದ ಎರಡು ತೋಳ ಬಂದ್ರು ಎದ್ರಾಗ ಒಂದು ಹಗ್ಗ ಕತ್ತಿಸ್ತು ಒಂದು ತೋಳ ಏನ್ ಮಾಡಿತು ಅಂದ್ರ ಆ ಹಗ್ಗ ಹಿಡ್ಕೊತು ಇನ್ನೊಂದು ತೋಳ ಏನ್ ಮಾಡಿತು ಅಂದ್ರ ಆಡ ತಗೊಂಡ ಅದು ಈ ಕಡೆ ಬಂತ ಎಲ್ಲಿ ತನ ಹೋಗಿತ್ತು ಅಂದ್ರೆ ಅದು ತೋಳ ಊರ್ ತನ ಹೋಗೈತ್ರಿ ಊರ್ ತನ ಹೋಗಿ ಊರ್ ಹತ್ರ ಇನ್ನೇನು ಬರ್ಬೇಕು ಹಗ್ಗ ಬಿಡ್ತು ಎಷ್ಟು ಜಗ್ಗಿದ್ರು ಬರ್ತಾ ಇಲ್ಲ ಅಂಟಗಾಲ ಕೊಡ್ತಾ ಇತ್ತು ಹೊಳೆ ನೋಡಿದ್ರು ಹಗ್ಗ ಬಿಟ್ಟಿತ್ತು ತೋಳ ಅಲ್ಲಿ ಆಡಿ ಇರ್ಲಿಲ್ಲ ತೋಳ ಇತ್ತು ಅವು ನನ್ನ ಆಡ ಅಂತ ಅಜ್ಜಿ ಅದಾಕತ್ತಿದ್ರು ತೋಳ ಹೊಡ್ಕೋತ ಹೋತ್ರಿ ಅದು ಹೊಡ್ಕೋತ ಹಂಗ ಆಡನು ಇಲ್ಲ ಹೇಳ್ರಿ ಅಲ್ಲಿ ತೋಳನು ಇಲ್ಲ ಮನೆಗೆ ಬರಗೈದೆ ಬರ್ದಾಗ್ತದೆ ಹಂಗ ನಮ್ಮ ಜೀವನದಾಗ ಎಷ್ಟೇ ಆಸ್ತಿ ಅಂತಸ್ತು ಇದ್ರೂ ಕೂಡ ಅದನ್ನ ಅನುಭವಿಸಿ ನಾವು ಇಲ್ಲಿದ್ರು ಕೂಡ ಕೊನೆಗೆ ಒಂದಿನ ಎಲ್ಲ ಇಲ್ಲೇ ಬಿಟ್ಟು ಕಾಲೇ ಹೋಗುದಾಗ್ತದ ಕಾಲೇ ಹೋಗುದು ಬ್ಯಾಡ ಅಂತ ಈ ಪುರಾಣ ಪ್ರವಚನ ಈ ಅಧ್ಯಾತ್ಮ ಈ ಶಾಸ್ತ್ರ ಇಲ್ಲಿ ನಡೆದಾವ್ರಿ ಏನ್ರಿ ಭಗವದ್ಗೀತೆಯ ಶ್ಲೋಕ ದಿವಸಿನಲ್ಲಿ ಒಂದು ಶ್ಲೋಕ ಹೇಳಿಲ್ಲ ಅಂದ್ರೆ ಮಾನವ ಜನ್ಮ ವ್ಯರ್ಥ ಅದ್ರಂದ ಅರ್ಧ ಶ್ಲೋಕ ಹೇಳಿಲ್ಲ ಅಂದ್ರೆ ಒಂದು ಸುಮ್ಮನೆ ನಿಮ್ಗೆ ಹೇಳ್ತೀನಿ ನೋಡ್ರಿ ಏನ್ರಿ ಒಂದು ಸುಮ್ಮನೆ ನಿಮ್ಗೆ ನೆನಪು ಮಾಡ್ತೀನಿ ಈಗ ನೋಡ್ರಿ ಕರ್ಮಣ್ಯ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗಸ್ತ ಕರ್ಮಣಿ ಏನ್ರಿ ಇದು 4 ಲೈನ್ ಕರ್ಮಣ್ಯ ಅಧಿಕಾರಸ್ಥೆ ಯಾವ್ದೋ ಮುಂದಿನ 3 ಹೇಳಿದ್ರ ಇಷ್ಟರೇ ಹೇಳಿಲ್ಲ ಅಂತಂದ್ರ ನಮ್ಮ ಜನ್ಮ ವ್ಯರ್ಥ ಮಹಾತ್ಮರ ಬರದಾರ ಮಹಾರಾಷ್ಟ್ರದಲ್ಲಿ ವಿಚಾರ ಚಂದ್ರೋದಯ ವಿಚಾರ ಸಾಗರ ವರ್ಸಿ ಪ್ರಭಾಕರ್ ಅಂತ ನಮ್ಮ ಸಾಧಕರನ್ನ ಕುರಿತ ಬರ್ದಾರ ಅವ್ರು ಬಹಳ ದೊಡ್ಡ ಗ್ರಂಥ ನಿಜಗುಂಡ್ರು ಆ ಶಾಸ್ತ್ರ ಬರ್ದಾರ ಏನ್ರಿ ಕೈವಲ್ಲಿ ಪದ್ಧತಿ ಪರಮಾನುಭವ ಬೋಧೆ ಅನುಭವ ಸಾರ ಮತ್ತ ಪಾರಮಾರ್ಥ ಗೀತೆ ಪಾರಮಾರ್ಥ ಪ್ರಕಾಶಿತೆ ವಿವೇಕ ಚಿಂತಾಮಣಿ 63 ಮಂದಿ ಪುರಾತನರ ಸೂತ್ರಗಳಂತ ಬರ್ದಾರ ಅವ್ರು 7 ಗ್ರಂಥ ಆ ನಿಜಗುಂಡ್ರ ಶಾಸ್ತ್ರನೂ ಇಲ್ಲ ಈ ಭಗವದ್ಗೀತೆನೂ ಇಲ್ಲ ವೇದಗಳು ಇಲ್ಲ ಉಪನಿಷತ್ತುಗಳು ಇಲ್ಲ ವಚನಗಳು ಇಲ್ಲ ಏನ್ರಿ ಮತ್ತೆ ವಿಚಾರ ಚಂದ್ರೋದಯನೂ ಇಲ್ಲ ವಿಚಾರ ಸಾಗರನೂ ಇಲ್ಲ ವರ್ತಿ ಪ್ರಭಾಕರನೂ ಇಲ್ಲ ಮತ್ತೆ ಇದು ನಾವು ಮಾಡೋದ್ರಿ ಏನ್ರಿ ಇವೆಲ್ಲ ಕೇಳಿ ತಿಳ್ಕೊಳ್ಳಿಲ್ಲ ಅಂದ್ರೆ ಮಾಡೋದೇನ್ರಿ ಈಗ ಬಂದಿರ್ಲ ಹಿಂಗ ಮುಂದುವರ್ಸರಿ ನಾವು ತಿಳ್ಕೊತ ಹೋಗ್ತೀನಿ ಅಂತೀರ ಹಿಂಗ ಮುಂದುವರ್ಸರಿ ನೀವ್ ಯಾವ್ದು ಹೇಳ್ತಿಲ್ಲ ಅದನ್ನ ಕೇಳ್ಕೊತ ನಾವು ಹೋಗ್ತೀವಿ ನಾವು ಕೇಳ್ಕೊತ ಹೋಗೋದ್ರಾಗ ಒಂದಿಷ್ಟು ಬಿಡುವುದಾವ್ ಬಿಡ್ತೀರೇನ್ರಿ ಮತ್ತೆ ಬಿಟ್ರನ್ನ ಹೇಳಿದ್ದಕ್ಕೆ ಒಂದು ಅರ್ಥ ಬರ್ತೈತಿ ಕೇಳಿದ್ದಕ್ಕೂ ಅರ್ಥ ಬರ್ತೈತಿ ಬಿಡು ಯಾವ ವ್ಯಸನಗಳದಾವ ಅವೆಲ್ಲ ಬಿಡ್ತೀರ ಮತ್ತೆ ಒಂದಿಷ್ಟು ತಿನ್ನುವ ಐಟಮ್ಸ್ ಅಲ್ಲಿ ಕೆಲವೊಂದು ಬಿಡುವದಾವ ಅದು ಬಿಡ್ತೀರ
ನಮ್ಮ ಬಸಪ್ಪ ಹೂ ಅಂತಂದ್ರೆ ಮಂದಿ ಬಾಳ್ ಬಿಡ್ತಂತ್ರಿ. ಬರೋಬರಿ. ನೀವು ಬಿಡ್ತೀನ ಅಂದ್ರ ಇದು ಹೇಳಿದಕ್ಕೂ ಒಂದ್ ತಿಂಗಳು ಪ್ರವಚನ ಕೇಳಿದಕ್ಕೂ ಸಾಕ. ಇಲ್ಲಿ ಅಷ್ಟೇ ಕೇಳೋದ್ರಿ. ಆಮ್ಯಾಲ ಗಪ್ಪ ಚಿಪ್ಪ ನಮ್ಮದು ಯಥಾರ್ಥ ಹೆಂಗ್ ನಡಿಬೇಕಲ್ಲ. ಈ ಪ್ರವಚನ ಹೇಳಿ ಇಲ್ಲಿ ಹೋಗುದ್ರೆ ನೋಡ್ರಿ, ಹೋಗುದ್ ನೋಡ್ರಿ ನೀವು. ಆಮ್ಯಾಲ ಈ ಕಡೆ ಕಥಿನ ಬೇರೆ, ಅದ ಕಥಿನ ಬೇರೆ. ಬಿಡ್ತೀನಿ ಅನ್ನಂಗಿಲ್ಲ. ನಾಳೆ ಮಾಲಿಂಗರಾಯ ಅದ್ರ ಬದಲ ಮುಂದಕ್ಕೆ ಉಪದೇಶ ಮಾಡವ. ಅವಾಗ್ರೆ ಕೇಳಿ ಒಂದಿಷ್ಟು ಜನ ಬಿಡ್ತೀನಂದ್ರ ನೀವು ಮಹಾಲಿಂಗರಾಯನ ಅಂಶಿಕರು ಹೌದು, ಮಾರೈಗಳು ಹೌದು, ಪೂಜಾರಿಗಳು ಹೌದು. ಬಿಡಂಗಿಲ್ಲ ಅಂತಂದ್ರ ಅದ ನಿಮ್ಮ ಕರ್ಮ. ಏನ್ ಮಾಡಕ್ಕಾಗಿಲ್ಲ. ಏನಾಗ್ತೀವಿ ಬಂಧುಗಳೇ, ಬಹಳಷ್ಟು ಟೈಮ್ ಆಯ್ತು. ಯಥಾ ಪ್ರಕಾರವಾಗಿ ಇವೆಲ್ಲ ಆಚಾರ ವಿಚಾರಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಾನವ ಜನ್ಮದ ಮೌಲ್ಯವನ್ನ ನಮ್ಮ ಜೀವನದಾಗ ಅಳವಡಿಸಿಕೊಂಡು ಮುಂದೆ ನಡೆಯೋಣ. ಅದನ್ನು ನಡೀರಿ. ಸುಮ್ಮನೆ ಮಜಾ ಮಾಡೋದಕ್ಕೆ ಕೇಳಬೇಡ್ರಿ. ಈ ಕಡೆ ಕೇಳಿ ಈ ಕಡೆ ಬಿಟ್ಟ ಮನಿ ಒಳಗಡೆ ಮತ್ತೆ ಅದನ್ನ ಮಾಡೋದು ಇವೆಲ್ಲ ಆಗಬಾರ್ದು ಅಂತ ಮಾಲಿಂಗರಾಯ ಹೇಳಾಕತ್ತೇನ. ನೀವೆಲ್ಲ ಕೇಳಾಕತ್ತೀರಿ. ಏನ್ ಆತ್ಮೀಯ ಬಂಧುಗಳೇ, ಈ ಪ್ರವಚನವನ್ನ ಪುರಾಣವನ್ನ ಇಲ್ಲಿಗೆ ಮುಕ್ತಾಯವನ್ನ ಮಾಡೋಣ. ಅಲ್ಲಿ ಮಹಾಪ್ರಸಾದ, ದಿನಕ್ಕೊಬ್ರು ಮಹಾಪ್ರಸಾದ ನಡೀತಾನೆ ಇರ್ತೈತಿ. ಪುರಾಣ ಪ್ರವಚನದಲ್ಲಿ ನಡೀತಾನೆ ಇರ್ತೈತಿ. ಅನ್ನ ದಾನವನ್ನ ಮಾಡುವಂತವರು ಮಾಲಿಂಗರಾಯನ ಮಠದಲ್ಲಿ ಮಾಲಿಂಗರಾಯರ ಪುರಾಣ ಹಚ್ಚಿ ಅನ್ನದಾನ ಮಾಡಿ ನೀವು ಬಹಳ ದೊಡ್ಡ ಲಾಭ ಪಡ್ಕೊತಾ ಇದ್ದೀರಿ. ಈ ಲಾಭ ಎಲ್ಲರೂ ಪಡ್ಕೊರಿ ಅಂತ ಹೇಳುತ್ತಾ ಮಂಗಲದೊಂದಿಗೆ ಈ ಪುರಾಣ ಪ್ರವಚನವನ್ನ ಮುಕ್ತಾಯವನ್ನ ಮಾಡೋಣ. ಓಂ ತತ್ಸತ್. ಮಲಗಾನ್ ಬಂದ ನೋಡಿ. ಬೆಳಗುಳು ಮಂಗಲ ಮನನೆ ಮಾಲ, ಬೆಳಗುಳು ಮಂಗಲ ಮನನೆ ಮಾಲ, ಬೆಳಗುಳು ಮಂಗಲ ಮನನೆ ಮಾಲ, ಬೆಳಗುಳು ಮಂಗಲ ಮನನೆ ಮಾಲ. ಆರುತಿಯ ಮಂಗಲ ಪಾಡೋಣ, ಆರುತಿ ಬೆಳಗುವೆನ ಸೋರನ್ನ ಸುರಸೋರ, ಆರುತಿ ಬೆಳಗುವೆನ ಸೋರನ್ನ ಸುರಸೋರ, ಸಾರಸರತಿ ನಾರಿಗಳು ಆರುತಿ ಬೆಳಗುವೆನ. ನಿಲ್ಲದ ಬತವ ಒಳ್ಳೆವನ್ ಕಿಲಿ ಕುಟ್ಟುನ, ದೊಲ್ಲ ನಿಲ್ಲದ ಬತವ ಒಳ್ಳೆವನ್ ಕಿಲಿ ಕುಟ್ಟುನ, ಸೊಲ್ಲ ತೌಡವ ಕೇರಿ ಭಕ್ತೆ ಅಕ್ಕಿಯ ತೆಗೆದು ಜಾತಿ ಪಾಯಸ ಮಾಡೋಣ. ಆರುತಿ ಬೆಳಗುವೆನ ಸೋರಿಸೋಣ, ಆರುತಿ ಬೆಳಗುವೆನ ಸೋರಂದ ಸೋರಿಸೋಣ, ಸರಸರತಿ ಸಾರಿಗಳು ಆರುತಿ ಬೆಳಗುವೆನ. ತಿರುಗುಣವರ ಗುಂಡ ಓಡಿ ಗುರಗುಣ ಚದಿ ಮಾಡಿ, ತ್ರಿಗುಣವರ ಗುಂಡ ಓಡಿ ದುರಗುಣ ಚದಿ ಮಾಡಿ, ಬುದ್ಧಿ ಎಂಬುವ ಕೊಳಲಿಲಿ ಓದಿ ನಾವು ಶಾಂತಿ ಪಾಯಸ ಮಾಡೋಣ. ಆರುತಿ ಬೆಳಗುವೆನ ಸುಗಂಧ ಸುರಿಸೋಣ, ಆರುತಿ ಬೆಳಗುವೆನ ಸುಗಂಧ ಸುರಿಸೋಣ, ಸಾರಸರತಿ ನಾರಿಗಳು ಮಂಗಲ ಮಾಡೋಣ. ತ್ರಿಗುಣವರ ಗುಣ ಓಡಿ ದೊರಗುಣ ಚದಿ ಮಾಡಿ, ತ್ರಿಗುಣವರ ಗುಣ ಓಡಿ ದುರಗುಣ ಚದಿ ಮಾಡಿ, ಬುದ್ಧಿ ಎಂಬುವ ಕೊಳಲಿಲಿ ಓದಿ ನಾವು ಶಾಂತಿ ಪಾಯಸ ಮಾಡೋಣ. ಆರುತಿ ಬೆಳಗುವೆನ ಸುಗಂಧ ಸುರಸೋಣ, ಆರುತಿ ಬೆಳಗುವೆನ ಸುಗಂಧ ಸುರಸೋಣ,
ಅರುವೆಂಬ ನೀರಿಟ್ಟ ಮರವೆಂಬ ಬೆಂಕಿ ಕೊಟ್ಟ ಕಳ ಕಳ ಕುದಿಸೋಣ ಎಡಿ ಮಾಡಿ ನಾವು ಬಿಡಗಡಿಯಾಗೋಣ ಆರತಿ ಬೆಳಗುವನ ಸುಗಂಧ ಸುರಸುವನ ಆರತಿ ಬೆಳಗುವನ ಸುಗಂಧ ಸುರಸುವನ ಸಾರ ಸರ ನಾಡಿ ಬರುವ ಮಂಗಲ ಕಾಡುವನ ಜಪೆಯಲ್ಲಿ ಇಳವನ ಅಕ್ಕನ ಗೋಂಕಾರ ಬರೆಯೋಣ ಜಪೆಯಲ್ಲಿ ಇಳವನ ಅಕ್ಕನ ಗೋಂಕಾರ ಬರೆಯೋಣ ಅಪ್ಪ ಮಲಪ್ಪಗ ಎಡಿ ಮಾಡಿ ನಾವು ಮುಕ್ತಿಯ ಒಂದೋಣ ಆರತಿ ಬೆಳಗುವನ ಸುಗಂಧ ಸುರಸುವನ ಆರತಿ ಬೆಳಗುವನ ಸುಗಂಧ ಸುರಸುವನ ಸಾರ ಸರ ಮುಖೆ ನಾರಿ ಬರುವ ಮಂಗಲ ಬಾಳೋಣ ಆರುತಿ ಬೆಳಗೋಣ ಸುಗಂಧ ಸುರಿಸೋಣ ಆರುತಿ ಬೆಳಗೋಣ ಸುಗಂಧ ಸುರಿಸೋಣ ಸಾರ ಸರಳ ಸಖಿ ನಾರಿ ಬರುವ ಮಂಗಳ ಪಾಡೋಣ ಆರತಿ ಬೆಳಗುವನ ಸುಗಂಧ ಸುರಸುವನ ಆರತಿ ಬೆಳಗುವನ ಸುಗಂಧ ಸುರಸುವನ ಸಾರ ಸಾರ ಮುಖಿ ನಾರಿ ಬರುವ ಮಂಗಲ ಪಾಡೋಣ ನಮಗೆ ತಪ್ಪು ಇಲ್ಲದ ಒಪ್ಪುವ ದಿನದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪುವ ದಿನದಲ್ಲಿ ಶ್ರೀಸಿದ್ಧ ಮಾಳಣ್ಣಗೆ ಆರುತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆರುತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ತಪ್ಪು ಇಲ್ಲದ ಒಪ್ಪುವ ದಿನದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪುವ ದಿನದಲ್ಲಿ ಸರ್ವಭೂಷಣಿಗೆ ಆರುತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆರುತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ತಪ್ಪು ಇಲ್ಲದ ಒಪ್ಪುವ ದಿನದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪುವ ದಿನದಲ್ಲಿ ಸರ್ವಭೂಷಣಿಗೆ ಕಂದನೇತ್ರಿಯರು ಕೆಳವಳ ಮಂದಗಮನಿಯರು ಕಂದನೇತ್ರಿಯರು ಕೆಳವಳ ಮಂದಗಮನಿಯರು ಕಾಮ ಸಂವರ ಕಾಮಿಕದಾಯಕ ಶಿವ ಶಿವಾನೆಂದು ಕಾಮ ಸಂವರ ಕಾಮಿಕದಾಯಕ ಶಿವ ಶಿವಾನೆಂದು ಆರುತಿ ಬೆಳಗಿರೆ ಆನಂದ ರೂಪ ಚಂದ್ರಮಗೆ ಆರುತಿ ಬೆಳಗುವನು ಆನಂದ ರೂಪ ಚಂದ್ರಮಗೆ ತಪ್ಪು ಇಲ್ಲದ ಒಪ್ಪು ಜನದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪು ಜನದಲ್ಲಿ ಸರ್ವಭೂಷಣಿಗೆ ಮುತ್ತೈದ್ಯರು ಬಂದು ಕರೆದಳು ಆರುತಿಯ ಪಿಡಿದು ಮುತ್ತೈದ್ಯರು ಬಂದು ಕರೆದಳು ಆರುತಿಯ ಪಿಡಿದು ಆರುತಿ ಬೆಳಗಿರಿ ಪಾರ್ವತಿ ರಮಣಿಗೆ ಶಿವ ಶಿವಾನೆಂದು ಆರುತಿ ಬೆಳಗಿರಿ ಪಾರ್ವತಿ ರಮಣಿಗೆ ಶಿವ ಶಿವಾನೆಂದು ಆರುತಿ ಬೆಳಗಿರಿ ಆನಂದ ರೂಪ ಜಂಗಮಗೆ ಆರುತಿ ಬೆಳಗಿರಿ ಆನಂದ ರೂಪ ಜಂಗಮಗೆ ತಪ್ಪು ಇಲ್ಲದ ಒಪ್ಪು ಜಗದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪು ಜಗದಲ್ಲಿ ಸರ್ವಭೂಷಣಿಗೆ
ರೂಪದಿಂದ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ತಪ್ಪು ಇಲ್ಲದ ಒಪ್ಪು ಜನದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪು ಜನದಲ್ಲಿ ಸರ್ವಭೂಷಣಿಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ತಪ್ಪು ಇಲ್ಲದ ಒಪ್ಪು ದಿನದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪು ದಿನದಲ್ಲಿ ಸರ್ವಭೂಷಣಿಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ಆರತಿ ಬೆಳಗಿರೆ ಆನಂದ ರೂಪ ಜಂಗಮಗೆ ತಪ್ಪು ಇಲ್ಲದ ಒಪ್ಪು ಜಗದಲ್ಲಿ ಸರ್ವಭೂಷಣಿಗೆ ತಪ್ಪು ಇಲ್ಲದ ಒಪ್ಪು ಜಗದಲ್ಲಿ ಸರ್ವಭೂಷಣಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾಪಿತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ बोला पुंडलिक श्री विठ्ठल श्री ज्ञानदेव राजा वीरा सद्गुरु महाराज को सिद्धारूढ़ स्वामी महाराज को गुरुनाथारूढ़ स्वामी महाराज को जगत गुरु रेवण सिद्धेश्वर महाराज को वीरलिंगेश्वर महाराज को श्री गुरु मालिंगेश्वर महाराज को सकल साधु संत महाराज को जय मंगलम जय नमः पार्वतीश्वर ಕೊಡೆ